ಎಲ್ಲರಿಗೂ ಶುಭ ಸಂಜೆ. ಈ ಸುಂದರ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈಗ ತಾನೇ ಯುವ ವಕೀಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಅಂಜಿತಾ ಮತ್ತು ಅರ್ಪಿತಾ ಅವರಿಂದ ಪ್ರಾರ್ಥನೆ. ಮುದಕರಾತಮೋದಕಂ ಸದಾ ಮುಕ್ತಿ ಸಾಧಕಂ ಕಲಾಧರಾವತತ್ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಪದೈಕ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನತೇತರಾತಿಭೀಕರಂ ನಮೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾತಿಕಾಪದುತ್ತರಂ ಸುರೇಶ್ವರಂ ನಿಧೀಶ್ವರಂ ಗಣೇಶ್ವರಂ ಗಜೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಮರಂ ನಿರಂತರಂ ಮುದಾಕರಾತಮೋದಕಂ ಸದಾ ಮುಕ್ತಿ ಸಾಧಕಂ ಕಲಾಧರಾವತತ್ಸಕಂ ವಿಲಾಸಿ ಲೋಕರಕ್ಷಕಂ. ಧನ್ಯವಾದಗಳು ಯುವ ವಕೀಲರಾದಂಥ ಅಂಜಿತಾ ಮತ್ತು ಅರ್ಚಿತಾ ಅವರಿಗೆ. ನೀವೆಲ್ಲರೂ ಅದೃಷ್ಟಶಾಲಿಗಳು. ಕಳೆದ 4-5 ವರ್ಷಗಳಲ್ಲಿ ಸುಮಾರು 21,000 ವಕೀಲರು ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ವಕೀಲ ವೃತ್ತಿಯನ್ನು ಸೇರಿದ್ದಾರೆ. ಆದರೆ ಸಂವಿಧಾನದ ದಿನಾಚರಣೆ ಮತ್ತು ವಕೀಲರ ದಿನಾಚರಣೆ ನಡೆಯುವ ಈ ಸಂದರ್ಭದಲ್ಲಿ ಇಬ್ಬರು ಮುಖ್ಯವಾದಂತಹ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಿಮಗೆ ಇವತ್ತು ವಕೀಲ ವೃತ್ತಿಯನ್ನು ಪಾದಾರ್ಪಣೆ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಕೂಡ ಒಂದು ಅದೃಷ್ಟ ವಿಷಯ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯ ಮೇಲೆ ಆಗಮಿಸಿದಂತಹ ಒನ್ ಆಫ್ ದ ಫೈನೆಸ್ಟ್ ಜಡ್ಜಸ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಹಾನ್ಬಲ್ ಶ್ರೀಮತಿ ಜಸ್ಟಿಸ್ KS ಮುದ್ಗಲ್ ಇವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, KSBC ಲಾ ಅಕಾಡೆಮಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ವೃಂದದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ದಿ ಶೈನಿಂಗ್ ಸ್ಟಾರ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು ನಮ್ಮ ಕೋರಿಕೆ ಮೇಲೆಗೆ ಕಾರ್ಯಕ್ರಮವನ್ನು, ನ್ಯಾಯಾಲಯ ಕಲಾಪವನ್ನು ಸ್ವಲ್ಪ ಬೇಗನೆ ಮುಗಿಸಿ ತಮ್ಮೆಲ್ಲರನ್ನು ನೋಡಬೇಕು, ತಮ್ಮೆಲ್ಲರ ಜೊತೆಗೆ ಮಾತಾಡಬೇಕು, ಒಂದು ಒಳ್ಳೆಯ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತ ಬಂದಿದ್ದಾರೆ. ಶ್ರೀ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯ ವಕೀಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಮತ್ತು ಯುವ ವಕೀಲರು ಆದಂಥ ಶ್ರೀ HL ವಿಶಾಲ್ ರಘು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರಾದ ಶ್ರೀ YR ಸದಾಶಿವರೆಡ್ಡಿ ಹಾಗೂ ಹಿರಿಯ ವಕೀಲರಾದಂಥ ಸದಾಶಿವರೆಡ್ಡಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗೂ ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಗೈರು ಹಾಜರಿಯಲ್ಲಿ ಶ್ರೀ ವಿನಯ್ ಮಂಗಳೇಕರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎನ್ರೋಲ್ಮೆಂಟ್ ನೋಂದಣಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ R ರಾಜಣ್ಣ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನೋಂದಣಿ ಸಮಿತಿಯ ಸಹ ಸದಸ್ಯರಾದಂಥ ಶ್ರೀ ಹರೀಶ್ S ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನೋಂದಣಿಯ ಸಮಿತಿಯ ಸದಸ್ಯರಾದಂಥ ಶ್ರೀ MN ಮಧುಸೂದನ್ ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮತ್ತೋರ್ವ ಮುಖ್ಯ ಸದಸ್ಯರಾದ ಶ್ರೀ ಕೋಟೇಶ್ವರ ಅವರವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಈಗ ತಾನೇ ಯುವ ವಕೀಲರಾದಂಥ ನಿಮಗೂ, ನಿಮ್ಮ ಮಾತಾ ಪಿತೃಗಳಿಗೂ, ನಿಮ್ಮ ಬಂಧು ಬಳಗದವ್ರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಐ ರಿಕ್ವೆಸ್ಟ್
Honorable Srimati Justice K. Mudugal to address the gathering by inaugural speech and keynote address. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಕೆ ಎಸ್ ಮುದುಗಲ್ ಇವರನ್ನು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ. My esteemed brother, Justice Suraj Govindraj, already he is introduced to you all as a star, shining star. I say he is a shining sun, not star. Shri H.L. Vishal Raghu, Chairman of Karnataka State Bar Council, Shri Y.R. Sadashiv Reddy, Co-Chairman of Bar Council of India, and other office bearers who are on dais, learned advocates, the advocates who are born today, young advocates who are the young India, their parents, ladies and gentlemen. My pranams to all of you and greetings to all assembled here for celebrating Constitutional Day and Advocates Day. In fact, I was not aware that so many advocates are being enrolled today. I was only told that this is a program of Constitution Day and Advocates Day. So I congratulate all the advocates who are enrolled here and wish you all success in your career. It is both an honor and privilege for me to stand before you today as we commemorate the profound significance of Constitution Day and Advocates Day. These twin celebrations provide us with a unique opportunity to reflect upon the ideals of constitutional morality and shape our legal landscape and reaffirm our commitment to justice, equality, and rule of law. 75 years ago, our first Prime Minister proclaimed that India had committed to a trirest with destiny and beseeched our nation's citizens to honor that commitment. Back then, nation was young, but its citizens were scarred, bent and beaten, but not broken. Today, its citizens are young, but the nation is facing some trying times also. We are not, however, not broken. The idea of India, Bharatiyate, still burns in every Indian heart. Constitution Day, celebrated on November 26th, marks the adoption of the Constitution of India in 1949. It is a day to celebrate the visionary principles that form the bedrock of our democracy. Our Constitution is a living, breathing embodiment of our collective aspirations that guarantees fundamental rights, protects the dignity of every citizen, and establishes the framework for a just and equitable society. India is a democratic republic where any shortcoming of the state is but a reflection of shortcomings of her people. It seems in our rush to each claim our own liberty and equality, we have neglected most fundamental tenet of all the preambular values, the oft-neglected sibling of its more illustrious peers. We have neglected that which Dr. Ambedkar himself hailed as the root of our democracy. Somewhere we feel that we have neglected the principle of fraternity. Fraternity is one constitutional commitment that forms part of our tryst with destiny, which requires not the state but its citizens to devote certain effort to its cause. It requires us to remember our innate Bharatiyate, that our blood and our breath is owned to the same soil. All of us belong to the same soil. Somewhere down the line, we have complacently abandoned the ideal of fraternity that saw
millions of us march and trample the ego of an empire on which the sun never set. Fraternity among the Indians is a weapon beyond calculus. From Manu to Mountbatten, this nation has seen emperors and empires rise and fall. Yet, the one thing that has stayed constant amidst the ravages of time is the Indian, that is Bharatiya. We have always been here and we always will be. To quote Atal Bihari Vajpayee, I quote, political parties come and go, farm and break, but the country must remain, unquote. And remain we have with great success. As members of legal fraternity, it is our solemn duty to safeguard and uphold these constitutional principles in the pursuit of justice. As quoted by Dr. B.R. Ambedkar, I quote, constitutional morality is not a natural sentiment. It has to be cultivated. We must realize that our people have yet to learn it. He said, democracy in India is only a top dressing on an Indian soil which is essentially undemocratic, unquote. Thereby, moral questions invade the law at every turn. A rigid separation between the morality and the law is highly improbable. The principle of constitutional morality basically means to bow down to the norms of the Constitution and not to act in a manner which would become violative of the rule of law or reflectionable of action in an arbitrary manner. As legal practitioners, we are not just interpreters of the law, but torch bearers of the constitutional values that guide our great nation. Advocates are not mere practitioners of law. They are guardians of justice, champions of the oppressed, and pillars of the fair and just society. You are all aware, many notable personalities in the Indian freedom struggle movement and in the process of framing the constitution were lawyers. It is said that you should be very proud that lawyers are the nation builders. Like Mahatma Gandhi, Dadabhai Nauroji, C. Rajagopalachari, Bal Gangadhar Tilak, Madan Mohan Malviya, Dr. B.R. Ambedkar, Surendranath Banerjee, Sardar Vallabhbhai Patel, Pandit Jawaharlal Nehru. The list is a very big one. Many such others were instrumental in getting the freedom and in the shaping of the constitution. On the occasion of celebrating Advocates' Day, it is vital to remember lawyers held an incomparable position and made remarkable contributions in the arena of the law, and the effects of the same are carried out even today. Advocates' Day, observed on December 3rd, in observance of birthday of Dr. Rajendra Prasad, the first President of India and a prominent figure in Indian independence movement who had a profound perspective on legal profession. Being an advocate, he believed that law as a profession played a pivotal role in shaping the societal framework and ensuring justice. He regarded lawyers as the custodians of justice, asserting that their duty extended beyond individual clients to the broader community. According to him, legal professionals are instrumental in upholding the rule of law, fostering societal harmony, and safeguarding the rights of the citizens. In a profession where ethics and integrity are paramount, he urged the lawyers to prioritize the pursuit of justice over personal gain. A gold medalist from the University of Calcutta, he had a lucrative legal career until he decided to join the non-cooperation movement and played a vital role in the Indian freedom struggle. He envisioned
the legal community as a force for the positive change, advocating for marginalized and ensuring equal access to the legal remedies for all. For him, the nobility of the legal profession lay in its ability to serve as a beacon of fairness and equity. In his view, lawyers were not just interpreters of the law, but active participants in its evolution, shaping it to reflect the values and aspirations of the people. On this Advocates' Day, let us celebrate the diversity and resilience of our legal community. From bustling courtrooms to the quiet chambers, advocates across Karnataka stand united in their commitment to the principles of truth, fairness, and justice. New advocates, more particularly, advocacy requires a great deal of patience, perseverance, and persuasion. When you are passionate about your cause, that will be evident to the society, and your message will come across more strongly and clearly. Chanakya, one of the best strategic thinkers the world has ever seen, says, if your adversary is strong, a person should not try to beat him with strength, but with intelligence. Come up with the right plan and attack at the right time, I unquote. Similarly, advocacy is an art which can be mastered only with a dedication and continuous practice. Chanakya's wisdom, as imparted in Chanakya Niti, says, Anabhyase Visham Shastram. That means knowledge without practice is like poison. Even if you are much knowledgeable, if you don't put it to the practice, it is like poison. An advocate will always be a law student who continues to study throughout his or her career, keep themselves updated with the latest amendments, master their linguistic and oratory skills, be well versed in the intricacies of the legal system, and contribute actively to its development, more particularly a good human being who has concern for the society. In recent times, our legal landscape has witnessed dynamic changes propelled by technological advancement and social shifts. I hope our brother Justice Suraj enlighten you about technological advancements. As advocates, we must not only adapt to these changes, but actively engage with them. Embracing innovation in legal practice while upholding the ethical standards set by our noble profession is essential to ensure that wheels of justice turn efficiently in the 21st century. As gold is tested in 4 ways, by rubbing, cutting, heating, and beating, a man should be tested by these 4 things, namely his renunciation, his conduct, his qualities, and his actions. It is said, a judge or lawyer both, he should work like a horse and live like a hermit. You have to get accustomed to that kind of lifestyle. As we reflect on the symbiotic relationship between Constitution Day and Advocates' Day, let us acknowledge the profound responsibility bestowed upon us and the sacrifices made by our predecessors. We bear a responsibility towards the society and are expected to act with utmost sincerity and commitment to the cause of justice. The legal profession, like education and medical sectors, is not business oriented, but rather has to be duly performed as a sacred service towards the society in its highest spirit. Our advocacy is not just a profession, it is a calling, a vocation dedicated to the service of justice and betterment of the society. Moreover, the legal fraternity must remain vigilant against any threat to independence of the judiciary and the sanctity of our legal system.
The rule of law, a cornerstone of our democracy, relies on the integrity and impartiality of our judicial institutions. Then how should we achieve this? I want to conclude with a story. Probably most of you have heard about it. There lived a man. ಕನ್ನಡದಲ್ಲೇ ಹೇಳ್ಬಿಡ್ತೀನಿ ಇದನ್ನು. ಏನು ಅಂದರೆ, ಒಂದು ಮಗು, ಒಬ್ಬರು ತಂದೆ ಏನೋ ಕೆಲಸ ಮಾಡ್ತಿರ್ತಾರೆ. ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೋಪ್ ಕನ್ನಡ. ಒಬ್ಬರು ತಂದೆ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಇರ್ತಾರೆ. ಮಗು ತುಂಬ ಕೀಟ್ಲೆ ಮಾಡ್ತಾ ಇರುತ್ತೆ, ಕೆಲಸ ಮಾಡೋಕ್ಕೆ ಬಿಡ್ತಿರೋದಿಲ್ಲ. ಹಿ ವಾಂಟೆಡ್ ಟು ಕೀಪ್ ದ ಚೈಲ್ಡ್ ಎಂಗೇಜ್ಡ್. ಅಲ್ಲಿ ಒಂದು ಗ್ಲೋಬದ್ದು ಮ್ಯಾಪ್ ಇತ್ತು ಅವ್ರ ಹತ್ರ. ಅದನ್ನು ತುಂಡು ತುಂಡಾಗಿ ಹರಿದು ಹಾಕಿ ಟು ಕೀಪ್ ದಟ್ ಚೈಲ್ಡ್ ಎಂಗೇಜ್ಡ್. ಅವರು ಹೇಳಿದರು, ಇದನ್ನು ಪ್ರಪಂಚನ ಎಲ್ಲ ಸರಿ ಮಾಡಿಕೊಡು ಅಂತ ಹೇಳ್ತಾರೆ. ಆವಾಗ ಆ ಮಗು ಸ್ವಲ್ಪ ನಿಮಿಷದಲ್ಲೇ ಅದನ್ನು ಮಾಡಿ ಮುಗಿಸ್ಬಿಡುತ್ತೆ. ಫಾದರ್ ವಾಸ್ ಎಸ್ಟಾನಿಶ್ಡ್. ನಿಮ್ಮ ಥರ ಬ್ರಿಲಿಯಂಟ್ ಲಾಯರು, ಟೆಕ್ನೋಕ್ರ್ಯಾಟು ಎಲ್ಲ ಇರ್ತಾರೆ. ಇಷ್ಟು ಕಾಂಪ್ಲಿಕೇಟೆಡ್ ಪ್ರಪಂಚನ ಇದು ಹೇಗೆ ಅರ್ಥ ಮಾಡ್ಕೊಳ್ತು ಅಂತ ಹೇಳಿ ಅವ್ರಿಗೆ ಹಿ ಕುಡಂಟ್ ರಿಸ್ಟ್ರೈನ್ ಹಿಮ್ಸೆಲ್ಫ್. ಹೇಗೆ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆಯಾ, ಆದರೆ ಹೇಗೆ ಮಾಡಿದೆ ಇದನ್ನು ಅಂತ ಕೇಳ್ತಾರೆ. ಆ ಮಗು ಹೇಳುತ್ತೆ, ಅದರ ಅಪೋಸಿಟ್ ಸೈಡ್ನಲ್ಲಿ ಒಂದು ಮನುಷ್ಯನ ಎನಾಟಮಿ, ಮನುಷ್ಯನ ಚಿತ್ರ ಇತ್ತು. ನಾನು ಆ ಮನುಷ್ಯನ ಚಿತ್ರ ಸರಿ ಮಾಡ್ತಾ ಹೋದೆ. ಕೈ, ಕಾಲು, ಮುಖ ಎಲ್ಲೆಲ್ಲಿರಬೇಕಾದೋ ಪ್ರಪಂಚ ತಾನೇ ಸರಿ ಆಯಿತು ಅಂತ. ಅಂದರೆ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ, ಮನುಷ್ಯ ಸರಿ ಆದರೆ ಪ್ರಪಂಚ ತಾನೇ ಸರಿ ಆಗುತ್ತೆ ಅಂತ. ಸೊ ಈಗ ನಾವು ನಮ್ಮದು ಏನು ಅಂದರೆ ಜವಾಬ್ದಾರಿ, ಎಲ್ಲರೂ ಫ್ರಾಟರ್ನಿಟಿ ಅಂತ ನಾನು ಹೇಳಿದ್ನಲ್ಲ, ಭ್ರಾತೃತ್ವ ಭಾವ. ನಮ್ಮ ಕಾನ್ಸ್ಟಿಟ್ಯೂಷನ್ ಡೇನ, ಅಡ್ವೊಕೇಟ್ಸ್ ಡೇನ ಒಟ್ಟಿಗೆ ಇಟ್ಕೊಂಡಿದ್ದೀರಿ. ವಿ ಕ್ಯಾನ್ ಅಚೀವ್ ಎನಿಥಿಂಗ್ ವಿತ್ ಫ್ರಾಟರ್ನಿಟಿ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದ ವೇ ಐ ಸೆಡ್, ಇಂಡಿಪೆಂಡೆನ್ಸ್ ಅಚೀವ್ ಮಾಡಬೇಕು ಅಂತಂದರೆ ಎಲ್ಲರೂ ಒಂದು ವಿತ್ ಅ ಫೀಲಿಂಗ್ ಆಫ್ ಫ್ರಾಟರ್ನಿಟಿ ಆಲ್ ಜಾಯಿನ್ ಟುಗೆದರ್. ನಾನು ಹೇಳಿದೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿರೋವಂಥ ಸಾಮ್ರಾಜ್ಯನ ನಾವು ಮನಸ್ಬೇಕು ಅಂತಂದರೆ ಒಬ್ಬೊಬ್ಬರಿಂದ ಆಗ್ತಿರಲಿಲ್ಲ, ಅಥವಾ ನಮ್ಮಲ್ಲಿ ಒಂದು ಯಾವುದಾದ್ರೂ ವೀಕ್ನೆಸ್ಸು, ಭೇದ ಇದ್ದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ಈ ಹೊಸದಾಗಿ ಬರ್ತಿರೋ ಪೀಳಿಗೆ ಲಾಯರ್ಸ್ ಜನರೇಷನ್ ಏನಿದ್ದೀರಾ, ನೀವು ನಿಮ್ಮ ಮೊದಲಿನ ಪೀಳಿಗೆ ಏನಿರುತ್ತೆ ಅವರಿಂದ ನೋಡಿ ಅವರ ಒಳ್ಳೆಯ ಗುಣಗಳನ್ನು ಇನ್ಕಲ್ಕೇಟ್ ಮಾಡೋದಕ್ಕೆ ಕಲಿಬೇಕು. ಹಾಗೆಯೇ ನಾವು ಅನುಭವ ಹೊಂದವರು ಅಥವಾ ವಯಸ್ಸಾದವರು ನಾವೇನಿರ್ತೀವಿ, ನಾವು ಚಿಕ್ಕವರಿರೋವಾಗ ಏನು ಬಾಧೆಗಳನ್ನು ಅನುಭವಿಸಿದ್ವಿ, ಏನು ಕಷ್ಟವನ್ನು ಅನುಭವಿಸಿದ್ವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಇನ್ನೊಂದು ಸ್ಟೋರಿಯಲ್ಲಿ ಹೇಳ್ತಾರೆ ನೋಡಿ, ಒಂದು ಭೀಮನ ಬೃಹನ್ನಳೆ ಪಾತ್ರ ಮಾಡಿದವನಿಗೆ ಒಂದು ನಾಟಕದಲ್ಲಿ ಭೀಮನ ಪಾತ್ರ ಮಾಡೋದು ಬಂದೇ ಬರುತ್ತೆ ಅಂತ ಹೇಳಿ. ಇವತ್ತು ಜೂನಿಯರ್ ಇದ್ದವರು ಇನ್ನೊಂದು ದಿವಸ ಸೀನಿಯರ್ ಆಗಿ ನಡೆಸಲೇಬೇಕಾಗುತ್ತೆ. ಈಗ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ದವರು ಎಲ್ಲ ದಿವಸನೂ ಎಲ್ಲ ಕಡೆನೂ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅವ್ರಿಗೆ ಒಂದು ದಿವಸ ನಮಗೆ ಬಂದೇ ಬರುತ್ತೆ ಯಾರಿಗಾರೋ ಒಂದು ಡೆಲಿಗೇಟ್ ಮಾಡೋವಂಥ ಪರಿಸ್ಥಿತಿ. ಒಂದು ಡ್ರಾಮಾ ಕಂಪ್ನಿ ಇರುತ್ತೆ, ಆ ಡ್ರಾಮಾ ಕಂಪ್ನಿಯಲ್ಲಿ ಒಬ್ಬನು ಯಾವಾಗಲೂ ಬೃಹನ್ನಳೆ ಪಾತ್ರನೇ ಮಾಡ್ತಿರ್ತಾನೆ. ಭೀಮನ ಪಾತ್ರ ಅಂದರೆ ದೊಡ್ಡ ಫಿಸಿಕ್ಕು, ಭಾಳ ದೊಡ್ಡದು ಧ್ವನಿ, ಇದೆಲ್ಲ ಅಂದರೆ ಒಂಥರ ಅವರ ಪೌರುಷ ತೋರಿಸೋವಂಥದ್ದು ಇರಬೇಕು ಅನ್ನೋ ಒಂದು ಇದು ಇರುತ್ತೆ. ಒಂದು ದಿವಸ ಸಡನ್ನಾಗಿ ಭೀಮನ ಪಾತ್ರ ಮಾಡಬೇಕಾದವನು ಸಿಕ್ಕಾಗ್ಬಿಡ್ತಾನೆ, ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ. ಆವಾಗ ಯಾರು ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೂ, ಅವರೆಲ್ಲ ಉಳಿದವರೆಲ್ಲ ಅವ್ರವ್ರ ರೋಲಲ್ಲೇ ಇರ್ತಾರೆ. ಬೃಹನ್ನಳೆ ಪಾತ್ರ ಬಂದಾಗ ಭೀಮನ ಪಾತ್ರ ಬರ್ತಿರೋದಿಲ್ಲ ಒಂದು ಡ್ರಾಮಾದಲ್ಲಿ. ಆವಾಗ ಅವನು ಹೇಳ್ತಾನೆ, ನಾನು ಮಾಡ್ತೀನಿ ಭೀಮನ ಪಾತ್ರನ ಅಂತ. ಆವಾಗ ಡ್ರಾಮಾ ಸಕ್ಸಸ್ಫುಲ್ ಆಗುತ್ತೆ ಅವನು ಮಾಡಿದಾಗ. ಹಾಗೆ ನಮ್ಮದೆಲ್ಲ ಪ್ರೊಫೆಷನ್ನು, ನಾವೆಲ್ಲ ಇರೋದು ಏನಿದೆ ಅಂತಂದರೆ ಎಲ್ಲರೂ ಒಟ್ಟಿಗೆ ಮಾಡ್ಕೋಬೇಕಾಗಿರೋವಂಥದ್ದು. ಒಂದು ದಿವಸ ಜೂನಿಯರ್ ಇದ್ದವ್ರಿಗೆ ಸೀನಿಯರ್ ಮಾಡಬೇಕಾಗಿರೋವಂಥ ಕೆಲಸ ಬರ್ತಿದ್ದು. ಈವನ್ ನಮ್ಮ ಹೌಸ್ ಹೋಲ್ಡ್ಸಲ್ಲೂ ಆ ಥರ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಏಕಲವ್ಯನ ಥರ ನೀವೆಲ್ಲರೂ ರೆಡಿ ಆಗಬೇಕು ಮೊದಲು. ಆಮೇಲೆ ದೊಡ್ಡವರು ಅವ್ರಿಗೆ ಹೇಳೋದನ್ನು, ಅಂದರೆ ಸೀನಿಯರ್ಸು ಹೇಳೋದನ್ನು ಪ್ರಯತ್ನ ಪಡಬೇಕು. ಕಮ್ ಬ್ಯಾಕ್ ಟು ಅವರ್ ದಿಸ್ ಸ್ಪೀಚ್. In the tapestry of our legal system, each advocate waves a unique thread, contributing to the rich fabric of justice. We must become the bridge between law and society to help cultivate the values and imbibe the principles of Constitution. We should always keep in our mind that preamble of the Constitution when we discharge our functions. One more
happy thing I noticed is that nowadays more women are joining this demanding profession, though demanding but noble profession. Though they are joining, the number is not still, equal or noticeable thing, because soon after they enter profession, because of the family commitments, family, children, etc., sometimes they have to go back, and after all the children are grown up and all family responsibilities are over, they have to again, they will come back. But I'm sure that each of us women also have the same competence and ability. We can withstand more tests. So I request all or encourage all the lady young budding lawyers here to take up the profession seriously. You can manage both. ನಮ್ಮ ಆಫೀಸರ್ ಒಬ್ಬರು ಇವತ್ತು ನಿನ್ನೆ ಬಂದಿದ್ರು, ಹೇಳ್ತಾ ಇದ್ದೆ ಹೋಗಿ ಮನೆಗೆ ಹೊತ್ತಾಯಿತು ಅಂತ. ನಾವು ಮಾಡೋದು ಕೂತ್ಕೊಂಡಿರ್ತೀವಿ. ಆವಾಗ ಹೇಗಿದ್ದಾರೆ ಮಕ್ಕಳು ಅಂತ ಕೇಳಿದೆ. ಮಕ್ಕಳು ಚೆನ್ನಾಗಿದ್ದಾರೆ. ಒಬ್ಬ ಮಗನ್ನ ಸ್ಕೂಲ್ನವರೆಲ್ಲೋ ಈ ಸೈಡ್ ರಾಮನಗರ ಸಮಥಿಂಗ್ ಒಂದು ಪ್ಲೇಸ್ಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿದ್ರು. ಇನ್ನೊಂದು ಮಗನ್ನು ಎಲ್ಲೋ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿದ್ರು. ಹಿ ವಾಸ್ ನಾಟ್ ಏಬಲ್ ಟು ಟೆಲ್ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ನಾನು ಕೇಳಿದೆ ಎಲ್ಲಿಗೋದ್ರು ಅಂತ ನೆನಪಿರೋದ್ರೆ, ಅದನ್ನೆಲ್ಲ ನನ್ನ ಹೆಂಡತಿ ನೋಡ್ಕೊಳ್ತಾಳೆ, ಅವ್ರಿಗೆ ಗೊತ್ತಿರುತ್ತೆ ಅಂತ. ಸೊ ನೀವು ಎರಡೆರಡು ರೋಲನ್ನು ನಿಭಾಯಿಸಬೇಕಾಗುತ್ತೆ, ಬಟ್ ಯು ವಿಲ್ ಡೂ ಇಟ್. ಯಾವಾಗ ಪರೀಕ್ಷೆಗಳು ಜಾಸ್ತಿ ಇರುತ್ತೆ, ಸವಾಲುಗಳು ಜಾಸ್ತಿ ಇರುತ್ತೆ, ಆವಾಗ ನಮ್ಮ ನಿಜವಾದ ಶಕ್ತಿ ಹೊರಗೆ ಹೊಮ್ಮುತ್ತೆ. ಅದಕ್ಕಾಗಿ ಯಾವ ಕಾರಣಕ್ಕೂ ನೀವು ಅದನ್ನು ಕಷ್ಟ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅಚೀವ್ ದ್ಯಾಟ್. ಆ್ಯಂಡ್ let this Constitution Day and Advocates Day serve as a moment of rededication. To my fellow Indians, I say, remember that there is only one caste, the caste of humanity. There is only one religion, the religion of love. We as Indians, the Bharatiyas, belong to the caste of humanity and the religion of love. Let us recommit ourselves to the ideals enshrined in our Constitution and to the noble principles that define the advocate's profession. As we navigate the complexities of the legal landscape, let us strive for a legal system that is not just a mechanism for dispute resolution, but a beacon of justice that illuminates the path towards a fair and equitable society. Lastly, I conclude quoting one Upanishad quote. Says, ನಿಮಗೆಲ್ಲ ಗೊತ್ತಿರುತ್ತೆ, ಸಹವೀರ್ಯಂ ಕರವಾವ ಹೈಹಿ, ಮೇ ವಿ ವರ್ಕ್ ಟುಗೆದರ್ ವಿತ್ ಎನರ್ಜಿ, ಮಾ ವಿದ್ವಿಷಾವ ಹೈ, ಮೇ ದೇರ್ ಬಿ ನೋ ಹೇಟ್ ಅಮಂಗ್ಸ್ಟ್ ಅಸ್. ಲೆಟ್ ಅಸ್ ರಿನ್ಯೂ ಅವರ್ ಫೇತ್ ಆ್ಯಂಡ್ ಪ್ರೋಗ್ರೆಸ್ ಟುಗೆದರ್ hand in hand. I congratulate all of you once again for being vanguards of justice and guardians of constitutional ideals. Thank you, and may our collective endeavors continue to uphold the spirit of justice and constitutional values. Jai Hind, Jai Karnataka. ಸಮಾರಂಭಕ್ಕೆ ಆಗಮಿಸಿದಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದ ದೇವರಾಜ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಕೀಲರು ಮಾನವೀಯ ಮೌಲ್ಯಗಳ ವಾರಸುದಾರರಾಗಿದ್ದಾರೆ ಮತ್ತು ವಕೀಲರು ಈ ಸಮಾಜದಲ್ಲಿ ಬೆಳಕನ್ನು ಚಿಮ್ಮುವಂಥ ವ್ಯಕ್ತಿತ್ವಗಳಾಗಿದ್ದಾರೆ ಮತ್ತು ನಮ್ಮೆಲ್ಲರ ಹೆಗಲ ಮೇಲೆ ಸಮಾಜವನ್ನು ಸುಧಾರಿಸುವ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಇಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿ ಈಗ ತಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಮುದ್ಗಲ್ ಮೇಡಮ್ ಅವರು ಹೇಳಿದ್ದಾರೆ, ಈ ಮೌಲ್ಯಗಳನ್ನು ಎತ್ತಿ ಇಡುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಸೊ ಮಾನ್ಯ ನ್ಯಾಯಾಧೀಶರು ಹೇಳಿದಂಥ ಅನುಭವಾಮೃತ ಮತ್ತು ಜ್ಞಾನಾಮೃತ ಎರಡನ್ನೂ ಸೇರಿ ಹೇಳಿದಂಥ ಮಾತುಗಳನ್ನು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿಕೊಂಡು ಹೋಗ್ತೀರಾ ಅಂತ ಹೇಳಲಿಕ್ಕೆ ನನಗೆ ಆಸೆ ಇದೆ. Now I call upon Honorable Mr. Justice Suraj Govindraj sir to deliver the lecture on behalf of the Karnataka State Bar Council and also on behalf of the Karnataka Law Academy on this auspicious day of Constitution Day celebrations and also the Advocates Day celebrations. ಎಲ್ಲರಿಗೂ ನಮಸ್ಕಾರ. Honorable Mrs. Justice K.S. Mudgal, Shri H.L. Vishal Raghu,
Chairman Karnataka State Bar Council, Shri Y.R. Sadashiv Reddy, Co-Chairman Bar Council of India, Shri S. Baswaraj, Chairman KSBC Law Academy, Shri Rajanna, Chairman Enrollment Committee, Shri Harish, Member Enrollment Committee, and Madhusudan Hemen, Member Enrollment Committee. So these three members of the Enrollment Committee are the reason why you are here. So you have to be thankful to Mr. Rajanna, Harish, and Madhusudan that today you are registered as lawyers. Today is a big day for all of you. Isdina you are a student. Today you are a lawyer. ನಾಳೆಯಿಂದ ಪ್ರಾಕ್ಟೀಸ್ ಶುರು ಆಗುತ್ತೆ. ಇನ್ಕಮ್ ನಾಳೆಯಿಂದ ಶುರು ಆಗುತ್ತೋ ಯಾವತ್ತಿಂದ ಶುರು ಆಗುತ್ತೋ ನೋಡಬೇಕು. ಬಟ್ ಪಾಸಿಬಿಲಿಟಿ ಅಂತೂ ಇದೆ ನಾಳೆಯಿಂದ. ಸೊ ಫ್ರಮ್ ಟುಡೇ ದ ರೆಸ್ಪಾನ್ಸಿಬಿಲಿಟಿ ಈಸ್ ಎ ಲಿಟಲ್ ಡಿಫರೆಂಟ್. ಮೆನಿ ಆಫ್ ಯು, ಐ ಆಮ್ ಸೀಯಿಂಗ್ ಡಿಫರೆಂಟ್ ಏಜ್ ಗ್ರೂಪ್ಸ್ ಹಿಯರ್, ಬಟ್ ಮೋಸ್ಟ್ ಆಫ್ ಯು ಆರ್ ಫ್ರೆಶ್ ಗ್ರ್ಯಾಜುಯೇಟ್ಸ್. ಎ ಫ್ಯೂ ಆಫ್ ಯು ಆರ್ ಆಲ್ರೆಡಿ ವರ್ಕಿಂಗ್ ಆ್ಯಂಡ್ ನೌ ಜಾಯಿನ್ law and who have registered. But they are on a different level. They know what the perils of life are. For lack of better word, perils I'll use, because there are a lot of things which will come about. As a lawyer, today you enter the field. Today is a celebration day for you. So after this, probably most of you will celebrate. The younger ones, obviously. Our profession is called the noble and learned profession. ಡಾಕ್ಟರ್ಸ್ನೂ ನೋಬಲ್ ಪ್ರೊಫೆಷನ್ ಅಂತಾರೆ. ನಾಟ್ ಟು ಸೇ ಎನಿಥಿಂಗ್ ಅಗೇನ್ಸ್ಟ್ ದ ಡಾಕ್ಟರ್ಸ್, ಬಟ್ ಡಾಕ್ಟರ್ಸ್ನ ನೋಬಲ್ ಪ್ರೊಫೆಷನ್ ಅಂತಾರೆ. ನಮ್ಮ ಅಡ್ವೊಕೇಟ್ ಪ್ರೊಫೆಷನ್ ಈಸ್ ದ ಓನ್ಲಿ ಪ್ರೊಫೆಷನ್ ವಿಚ್ ಇಸ್ ಕಾಲ್ಡ್ ನೋಬಲ್ ಆ್ಯಂಡ್ ಲರ್ನೆಡ್. ಲರ್ನೆಡ್ ಅಂದರೆ ಅದು ಪಾಸ್ಟ್ ಟೆನ್ಸ್ ಅಲ್ಲ, ಎಲ್ಲ ಲರ್ನ್ ಮಾಡಿಬಿಟ್ಟಿದ್ದೀವಿ ಅಂತಲ್ಲ. ಲರ್ನೆಡ್ ಅಂದರೆ ಲರ್ನಿಂಗ್ ಇಸ್ ಎ ಆನ್ ಗೋಯಿಂಗ್ ಪ್ರಾಸೆಸ್ ಅಂತ. ಸೊ ನೀವು ಇನ್ಮೇಲೆ ಎಷ್ಟು ಓದಿದ್ದೀರೋ, ಒನ್ಸ್ ಯು ಸ್ಟಾರ್ಟ್ ದ ಪ್ರೊಫೆಷನ್ ಅನಿಸುತ್ತೆ ಆವಾಗ ಅಷ್ಟು ಕಷ್ಟ ಅನ್ನಿಸ್ತು, ಇವತ್ತೇನಪ್ಪ ಒಂದು ಎಕ್ಸಾಮ್ಗೆ ಎಷ್ಟು ಓದ್ತಾ ಇದ್ದೆ, ಒಂದು ದಿನಕ್ಕೆ ಅಷ್ಟು ಓದ್ತಾ ಇದ್ದೀನಲ್ಲಪ್ಪ ಅನಿಸುತ್ತೆ. ಬಿಕಾಸ್ ಯು ಹ್ಯಾವ್ ಟು ಬಿ ರೆಡಿ ವಿತ್ ದಟ್ ಫೈಲ್. ದಟ್ ಫೈಲ್ ಈಸ್ ನಾಟ್ ಎ ಪೇಪರ್ ಫೈಲ್. ದಟ್ ಫೈಲ್ ಈಸ್ ದ ಲೈಫ್ ಆಫ್ ಎ ಕ್ಲೈಂಟ್ ಆಫ್ ಯುವರ್ಸ್. ಇಟ್ ಈಸ್ ನಾಟ್ ಎ ಪೇಪರ್ ಫೈಲ್. ಪೇಪರ್ ಓದೋದು ಅಂತಲ್ಲ ಅದು. ದಟ್ ಕ್ಲೈಂಟ್ ನಿಮ್ಮ ಹತ್ರ ಬಂದಿರೋದು, ಅವನು ಕಷ್ಟ ಏನು ಇದೆ ಅಂತ ಅವನು ಈ ಕ್ಯಾನ್ ನಾಟ್ ಬೈ ಹಿಮ್ಸೆಲ್ಫ್ presented before the court, because there is a profession of lawyers who is meant to do that. ಅದಕ್ಕೋಸ್ಕರ ಅವನು ಎಲ್ಲ ಏನು ಕಷ್ಟ ಇದೆಯೋ ತಮ್ಮ ಮುಂದೆ ಬಂದು ಹೇಳ್ತಾನೆ. ನೀವು ಅದನ್ನು ಡ್ರಾಫ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಾ, ಅವನು ಕ್ವೆಶ್ಚನ್ ಕೇಳ್ತೀರಾ, ಏನಪ್ಪ ಇದು ಅಂತ, ಯಾವ ಕಾನೂನು ಅಚ್ಚುಕಟ್ಟಲ್ಲಿ ಬರುತ್ತೆ ಅಂತ ಯು ವಿಲ್ ಹ್ಯಾವ್ ಟು ಲುಕ್ ಇನ್ ಟು. ಯು ವಿಲ್ ನೀಡ್ ಗೈಡೆನ್ಸ್. ಅದು ನಿಮಗೆ ಫಸ್ಟ್ ಡೇ ಅಲ್ಲಿ ಆಗಲ್ಲ, ಅದಕ್ಕೆ ನಿಮ್ಮ ಸೀನಿಯರ್ ಇರ್ತಾರೆ. ಸೊ ಫಸ್ಟ್ ಡೇನೇ ನೀವೆಲ್ಲ ಮಾಡೋಕ್ಕಾಗಲ್ಲ. ಸೊ ವಿಲ್ ನೀಡ್ ಲಾಟ್ ಆಫ್ ಪೇಷನ್ಸ್ ಫಾರ್ ದ್ಯಾಟ್. ಅದು ಒಂದೇ ಕಾನೂನು, ಒಂದೇ ಸ್ಟ್ಯಾಟ್ಯೂಟ್ ಯಾವುದ್ರಲ್ಲೂ ನಿಮಗೆ ಸೊಲ್ಯೂಷನ್ ಕೊಡಲ್ಲ. ಬರೀ ಅನ್ನ ತಿಂದರೆ ಆಗಲ್ಲ ನಿಮಗೆ. ಅನ್ನ ಜೊತೆ ಸಾಂಬಾರು ಬೇಕು, ರಸಮೂ ಬೇಕು, ಪಲ್ಯನೂ ಬೇಕು. ಅದೆಲ್ಲ ಡಿಫ್ರೆಂಟ್ ಲಾಸ್. ಎಲ್ಲ ಲಾಸ್ನ ಒಟ್ಟಿಗೆ ಸೇರಿಸಿದ್ರೆ ದೆನ್ ಫೈನಲಿ ಒಂಥರ ಊಟ ಆಗುತ್ತೆ. ದೆನ್ ಯು ಕ್ಯಾನ್ ಪ್ರೆಸೆಂಟ್ ಇಟ್ ಟು ದ ಕೋರ್ಟ್ ಪ್ರಾಪರ್ಲಿ. ಅದು ಪ್ರೆಸೆಂಟೇಷನ್ ಮಾಡೋದು ಕಲ್ತಿರೋರು ನಿಮ್ಮ ಸೀನಿಯರು 10-15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಲ್ಲಿ ನೀವು ಜಾಯಿನ್ ಮಾಡಿದಾಗ ಅವ್ರು ನೋಡಿ ತಿಳ್ಕೊಳ್ಬೇಕು. ಏನಾದ್ರು ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತಾರೆ. 99% ಆಫ್ ನಿಮ್ಮ ಸೀನಿಯರ್ಸ್ ವಿಲ್ ಎಕ್ಸ್ಪ್ಲೈನ್, ಹುಡುಗ ಕಲಿಯಪ್ಪ ಇದು ಅಂತ. ಸೊ ನೀವು ಕೇಳಬೇಕು. ಗೊತ್ತಿಲ್ಲ ಅಂದರೆ ನಿಮ್ಗೆ ಸುಮ್ಮನೆ ಇದ್ದರೆ ನೀವು ಕಲಿಯೋಕ್ಕಾಗಲ್ಲ. ಸೊ ಪ್ಲೀಸ್ go ahead and ask your senior what you have any doubt about, so that he can guide you on that. ಇನ್ನೂ ಒಂದು ನಿಮ್ಗೆ ಅನಿಸುತ್ತೆ, ನಾನು ಲಾಯರ್ ಆಗೋಗ್ಬಿಟ್ಟಿದ್ದೀನಿ, ಇಷ್ಟು ವರ್ಷ ಮಾಡಿ ಇವಾಗ ಬಾರ್ ಕೌನ್ಸಿಲ್ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ, ಎನ್ರೋಲ್ಮೆಂಟ್ ನಂಬರು ಕೊಟ್ಬಿಟ್ಟಿದ್ದಾರೆ. ಇದಾದಮೇಲೆ ನಾನು ಲಾಯರ್ ಅಲ್ಲ, ನಾನು ಹೇಳಿದ್ದೆ ಕೇಳಬೇಕಲ್ಲ ನಮ್ಮ ಕಕ್ಷಿದಾರ, ನಿಮ್ಮ ಕ್ಲೈಂಟು ಅಂತ. ಅದೇ ಡಾಕ್ಟ್ರೂ ಆದಮೇಲೆ ಅವನಿಗೂ MCIಯಿಂದ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ಯಾವ್ದಾದ್ರು ಹಾಸ್ಪಿಟ್ಲ್ಗೆ ಹೋದರೆ ಇಮಿಡಿಯೇಟ್ಲಿ ಒಂದು ಫ್ರೆಶ್ ಗ್ರ್ಯಾಜುಯೇಟ್ ಹತ್ರ ಹೋಗ್ಬಿಡ್ತೀರಾ? ಯಾಕೆ ಹೋಗಲ್ಲ? ಭಯ ತಾನೆ. ಫಸ್ಟು ಭಯ, ಎಕ್ಸ್ಪೀರಿಯನ್ಸ್ ಎಲ್ಲ ಆಮೇಲೆ. ಫಸ್ಟು ಭಯ, ನನ್ನ ನೋಡ್ಬಿಟ್ಟು ಏನು ಮಾತ್ರೆ ಕೊಡ್ತಾನೋ, ಏನು ಇಂಜೆಕ್ಷನ್ ಕೊಡ್ತಾನೋ ಗೊತ್ತಿಲ್ಲ, ನಂಗೆ ಏನಾಗೋಗ್ಬಿಡತ್ತೋ ಅಂತ.
ಹಂಗೆ ನಿಮ್ಮ ಕ್ಲೈಂಟ್ಗೂ ಅದೇ ಭಯ ಇರುತ್ತೆ. ಪಾಪ ನೆನ್ನೆ ತಾನೇ ಬಂದಿದ್ದಾನೆ, ಮೊನ್ನೆ ಎನ್ರೋಲ್ಮೆಂಟ್ ಆಗಿದ್ದಾನೆ, ನಿಮ್ಮ ಊರಲ್ಲಿ ನಿಮ್ಗೆ ಗೊತ್ತಿರೋರು ಅಂದರೆ ನಂಗೆ ಗೊತ್ತಿರೋನೇ, ಮೊನ್ನೆ ನೋಡಿದ್ದೀನಿ, ಚಿಕ್ಕ ಹುಡುಗಿಯಿಂದ ನೋಡಿದ್ದೀನಿ ಅಂತ ಅವ್ರಿಗಿರುತ್ತೆ. ಸೊ ನಿಮ್ಗೆ ಡಾಕ್ಟ್ರ್ ಹತ್ರ ಹೋದಾಗೂ ನಿಮಗೆ ಸ್ವಲ್ಪ ಬಿಳಿ ಕೂದಲು ಬೇಕು, ಸ್ವಲ್ಪ ಬಿಳಿ ಕೂದಲಿರೋದು ಸ್ವಲ್ಪ ಯೂಸ್ ಆಗುತ್ತೆ ನಮಗೆ. ಸೊ ನಿಮಗೂ ಸ್ವಲ್ಪ ಬಿಳಿ ಕೂದಲು ಡೈ ಮಾಡಬೇಡಿ, ಬಟ್ ಬಿಳಿ ಕೂದಲು ಬರೋವ್ರಿಗೂ ಸ್ವಲ್ಪ ಹ್ಯಾವ್ ಸಮ್ ಪೇಷನ್ಸ್, ಲರ್ನ್ ವಾಟ್ ಇಟ್ ಈಸ್, because there is a huge responsibility on each of you as lawyers. Madam ಹೇಳಿದ್ದಾರೆ, Constitution has to be upheld by you. The laws have to be upheld by you. The safeguards to the Constitution and laws are to be safeguarded upheld by the lawyers. Because it is only the lawyer. ನೀವು ರಾತ್ರಿ 12 ಗಂಟೆಗೂ you can go to the police station. ಆ್ಯಂಡ್ ಯು ವಿಲ್ ಗೋ ವಿತ್ ಕಾನ್ಫಿಡೆನ್ಸ್. ಬೇರೆಯವರು ಭಯ ಪಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಮಧ್ಯಾಹ್ನ ಅಂದ್ರೂ. ನೀವು ರಾತ್ರಿ 12 ಗಂಟೆಗೂ ಹೋಗಿ ಯು ಕ್ಯಾನ್ ಪ್ಲೀಡ್ ಫಾರ್ ಯುವರ್ ಕ್ಲೈಂಟ್, ಯು ಕ್ಯಾನ್ ಪುಟ್ ಅಕ್ರಾಸ್ ದ ಬೇಲ್, ಯು ಕ್ಯಾನ್ ಟೇಕ್ ಇಟ್ ಅಪ್, ಯು ಕ್ಯಾನ್ ಕಮ್ ಟು ದ ಕೋರ್ಟ್, ಮೂವ್ ಆನ್ ಅಪ್ಲಿಕೇಶನ್, ಅಡ್ರೆಸ್ ಆರ್ಗ್ಯುಮೆಂಟ್ಸ್ ಬಿಫೋರ್ ಹೈಕೋರ್ಟ್ ಜಡ್ಜ್. ಬೇರೆ ಪಾಪ ಹೈಕೋರ್ಟ್ ಜಡ್ಜ್ ಅಂದರೆ ಅಂದ್ಕೊಂಡ್ಬಿಡ್ತಾರೆ, ಏನಿಲ್ಲ ನಾವು ವಿ ಆರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಬಟ್ ಅವ್ರಿಗೆ ಆಗಲ್ಲ. ಯು ಆರ್ ದ ಲಾಯರ್ಸ್, ಯು ಆರ್ ದಿ ಮೌತ್ ಪೀಸ್ ಅಂತ ಹೇಳೋಕ್ಕಾಗಲ್ಲ. ಯು ಆರ್ ದೇರ್ ರೆಪ್ರೆಸೆಂಟೇಟಿವ್. ವಕಾಲತ್ ನಾಮ ಅಂತ ಏನು ಹೇಳಿರೋದು ಎಸ್ ಎ ಪವರ್ ಆಫ್ ಅಟರ್ನಿ ಈಸ್ ಯು ಆರ್ ದೇರ್ ರೆಪ್ರೆಸೆಂಟೇಟಿವ್. ದಟ್ ರೆಪ್ರೆಸೆಂಟೇಷನ್ ಕಮ್ಸ್ ವಿತ್ ಇನ್ಕಮ್ ಇನ್ ಟರ್ಮ್ಸ್ ಆಫ್ ಮನಿ, ಬಟ್ ರೆಸ್ಪಾನ್ಸಿಬಿಲಿಟಿ ಟು ಸೇಫ್ ಗಾರ್ಡ್ ಯುವರ್ ಕ್ಲೈಂಟ್. ಸೊ ಪ್ಲೀಸ್ ಡಿಸ್ಚಾರ್ಜ್ ದ್ಯಾಟ್ ಎಫೆಕ್ಟಿವ್ಲಿ. ಇಷ್ಟು ದಿನ ದೇ ವೇರ್ lot of different aspects of how you have to lead a lawyer's life. Some of the regular things are you should have a communication skill. Communication skill ಅಂದರೆ ರಿಟರ್ನ್ ಆ್ಯಂಡ್ ಓರಲ್ ಸ್ಕಿಲ್. ರಿಟರ್ನಲ್ಲಿ ನೀವು ಡ್ರಾಫ್ಟ್ ಮಾಡೋವಾಗ ಒಳ್ಳೆ ಕಮ್ಯುನಿಕೇಷನ್ ಬೇಕು. ಓರಲಲ್ಲಿ ಪ್ರೆಸೆಂಟೇಷನ್ ಏನು ಯು ಡೋಂಟ್ ನೀಡ್ ಟು ಬಿ ಎ ಭಾಷಣ ಬಿಗೆ ಅಂತದಲ್ಲ, ಬಟ್ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ವೆಲ್. ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಏನು, ವಾಟ್ ಈಸ್ ದಿ ಕನೆಕ್ಟಿಂಗ್ ದ ಡಾಟ್ಸ್. ಈ ಫ್ಯಾಕ್ಟ್ ಇದ್ದರೆ ಈ ಲಾಲ್ಲಿ ಹಿಂಗಾದರೆ ಅದು ಪ್ರಾಬ್ಲಮ್ ಆಗ್ಬೋದು. ಯು ವಿಲ್ ಹ್ಯಾವ್ ಟು ಬಿ ಕನೆಕ್ಟಿಂಗ್ ದ ಡಾಟ್ಸ್ ಆ್ಯಂಡ್ ಸೇ ಕ್ರಿಟಿಕಲ್ ಥಿಂಕಿಂಗಲ್ಲಿ ಏನು ಸೊಲ್ಯೂಷನ್ ಬರ್ಬೋದು ಅಂತ. ಯು ನೀಡ್ ಟು ಹ್ಯಾವ್ ಎ ಸೊಲ್ಯೂಷನ್ ಓರಿಯೆಂಟೆಡ್ ಅಪ್ರೋಚ್. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿದ್ಮೇಲೆ ನಿಮ್ಗೆ ಏನು ಸೊಲ್ಯೂಷನ್ ಅಂತ ಬರುತ್ತೆ. ಮನುಪಾತ್ರ ಯೂಸ್ ಮಾಡ್ತೀರಾ, SEC ಯೂಸ್ ಮಾಡ್ತೀರಾ, ದಕ್ಷ ಲೀಗಲ್ ಯೂಸ್ ಮಾಡ್ತೀರಾ, ಯಾವುದ್ಯಾವ್ದು ಯೂಸ್ ಮಾಡ್ತೀರಾ ನೀವು, ಯು ಕ್ಯಾನ್ ಗೆಟ್ ದ ರಿಸರ್ಚ್. ಇದರಲ್ಲಿ ಎಲ್ಲ ಆದಮೇಲೆ ಎಲ್ಲರ ಹತ್ರ ಇರೋದು 24 ಗಂಟೆನೇ. ಆ 24 ಗಂಟೆನ ಹೌ ಯು ಆರ್ ಗೋಯಿಂಗ್ ಟು ಯೂಸ್ ಆ್ಯಸ್ ಎ ಟೈಮ್ ಮ್ಯಾನೇಜ್ಮೆಂಟ್ ಟು ಕೇಟರ್ ಟು ಯುವರ್ ಫ್ಯಾಮಿಲಿ, ಯುವರ್ ಫ್ರೆಂಡ್ಸ್, ಯುವರ್ ಸೆಲ್ಫ್, ಯುವರ್ ಕ್ಲೈಂಟ್ಸ್ ಆ್ಯಂಡ್ ದ ಕೋರ್ಟ್. ಈ ಆರ್ಡರ್ ಮೇಲಿಂದಾದ್ರೂ ನೋಡ್ಕೊಳ್ಳಿ, ಕೆಳಗಿಂದಾದ್ರೂ ನೋಡ್ಕೊಳ್ಳಿ, ಯಾವ ಕಡೆಯಿಂದ ನೋಡ್ಕೊಂಡ್ರೂ ಎಲ್ಲ ಇಂಪಾರ್ಟೆಂಟು. ಸೊ ಹೌ ಆರ್ ಯು ಗೋಯಿಂಗ್ ಟು ಯೂಸ್ ಯುವರ್ ಟೈಮ್, those skills are important. You need to develop those skills. Ivaga these are the regular skills which were required. ನೀವು ಏನು ಡ್ರಾಫ್ಟ್ ಮಾಡೋವಾಗ, ಇಲ್ಲ ಆರ್ಗ್ಯುಮೆಂಟ್ ಮಾಡೋವಾಗ, ಇಲ್ಲ ರಿಸರ್ಚ್ ಮಾಡೋವಾಗ, ಯು ಶುಡ್ ನಾಟ್ ಡೂ ಎ ಶಾರ್ಟ್ಕಟ್. ಏನು ಕರೆಕ್ಟಾಗಿ ಏನು ಕಾನೂನು ಏನಿದೆಯೋ ಅದು ನೋಡಿಕೊಂಡು ದೆನ್ ಯು ಶುಡ್ ಬಿ ಏಬಲ್ ಟು ಅಡ್ವೈಸ್ ದ ಕ್ಲೈಂಟ್ ದಟ್ ದಿಸ್ ಇಸ್ ದಿ ಲಾ ವಿಚ್ ಇಸ್ ಅಪ್ಲಿಕಬಲ್. ಅದಕ್ಕೆಲ್ಲ ನೀವು ಡ್ರಾಫ್ಟ್ ಮಾಡೋದು ಅಟೆನ್ಷನ್ ಟು ಡೀಟೇಲ್ ಇಸ್ ರಿಕ್ವೈರ್ಡ್. ಸೊ ಯು ಹ್ಯಾವ್ ಟು ಬಿ ಕ್ಲಿಯರ್ ಆನ್ ಆಲ್ ದ ಫ್ಯಾಕ್ಟ್ಸ್, ವಾಟ್ ಈಸ್ ದ ಲಾ. ಯು ವಿಲ್ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್. ದೇರ್ ಇಸ್ ನೋ ಶಾರ್ಟ್ಕಟ್. ಇದು 5 ನಿಮಿಷದಲ್ಲಿ ಡ್ರಾಫ್ಟ್ ಮಾಡಿ ಕೊಟ್ಬಿಡ್ತೀನಿ ಅಂತ ಸೀನಿಯರ್ ಕೊಟ್ಟರು, ಆಯ್ತಪ್ಪ ನಾನು ಐ ವಾಂಟ್ ಟು ಶೋ ದಟ್ ಅರ್ಧ ಗಂಟೆಯಲ್ಲಿ ಮಾಡಿಬಿಟ್ಟೆ, ನಾನೇ ಉಸೇನ್ ಬೋಲ್ಟ್ ಡೂಯಿಂಗ್ ಇಟ್ ಇನ್ ಲೆಸ್ ದೆನ್ 10 seconds ಅಂತಲ್ಲ ಇದು. ದೇರ್ ಇಸ್ ನೋ ರೇಸ್ ಆಫ್ ದಟ್ ಕೈಂಡ್. ಇದರಲ್ಲಿರೋದು ಟು ಡೂ ಇಟ್ ಪ್ರಾಪರ್ಲಿ, ಎಫೆಕ್ಟಿವ್ಲಿ, ಟು ಅಸಿಸ್ಟ್ ದ ಕ್ಲೈಂಟ್. ಸೊ ಅಟೆನ್ಷನ್ ಟು ಡೀಟೇಲ್ ಈಸ್ ರಿಕ್ವೈರ್ಡ್ ಫಾರ್ ಬೋತ್ ದ ಕ್ಲೈಂಟ್ಸ್ ಎಂಡ್ ಆ್ಯಂಡ್ ಫಾರ್ ದ ಕೋರ್ಟ್ಸ್ ಎಂಡ್. ಆ್ಯಂಡ್ ನಿಮಗೂ ಒಂದ್ಸತಿ ನೀವು ಮಾಡಿದ್ಮೇಲೆ ದೆನ್ ಯು ವಿಲ್ ಬಿ ಹ್ಯಾಪಿ ದಟ್ ನಾನು ಮಾಡಿರೋದೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ. ನೀವು ಶಾರ್ಟ್ಕಟ್ ಹೊಡೆದು ನಿಮ್ಮ ತಲೆಯಲ್ಲೇ ಇರುತ್ತೆ ನಾನು ಶಾರ್ಟ್ಕಟ್ ಹೊಡೆದಿದ್ದೀನಿ ಅಂತ. ಸೊ ಅದು ಮಾಡೋಕ್ಕೆ ಹೋಗಬೇಡಿ. Ethics and professionalism is very much important. There are a lot of things which will come in your way.
lot of tempting things will happen, but those temptations you will have to overcome, because those temptations will last only at that time, and if you go down that route, lot of people who have gone down that route are nowhere to be seen today. Here Mr. Sadashiv Reddy, who is a senior counsel today, he has put in so many years of hard work, and only then has he become a senior counsel. Tomorrow many of you may be senior counsels. Many of you may be bar council members. Many of you may be your association office bearers. Many of you may become civil judges, district judges, or high court judges. We don't know. Time will tell. But for all that is the time that is how you do it through your life. Anything that you do will have an impact on the other, and the other, and the other. So lead a good life, lead a clean life, lead a proper life, and have a good reputation in the profession. Any lawyer in your bar, you are in from 31 districts, some of you are also from outside the state. In the bar, ಇವಾಗ ತಿಪ್ಟೂರಿಗೆ ಬಾರ್ ಬಂದುಬಿಟ್ಟು ಸೋಣ್ಸ್ ಅವ್ರ ಹೆಸರು ಕೇಳಿದ್ರೆ ಅಪ್ಪ ಒಳ್ಳೆ ಲಾಯರು, ಯು ಕ್ಯಾನ್ ಟ್ರಸ್ಟ್ ಹಿಮ್ ಅಂತ ಹೇಳ್ಸ್ಕೊಳ್ಬೇಕು ನೀವು. ಇಟ್ ಶುಡ್ ನಾಟ್ ಬಿ ಅವ್ರ ಹೆಸರು ಹೇಳಿದೆ ಅವ್ನು ತರಲೆ ಅವ್ನು ಸರಿ ಇಲ್ಲ ಅಂತ ಹೇಳ್ಕೊಡೋದು. ಸೊ ವಾಟ್ ಈಸ್ ಇಟ್ ದಟ್ ಯು ವಾಂಟೆಡ್ ಟು ಬಿ ಈಸ್ ಲೆಫ್ಟ್ ಟು ಯು. ಎಜುಕೇಷನ್ ಎಲ್ಲ ಮುಗೀತು. ಇವಾಗ ನಿಮ್ಮ ಪ್ರೊಫೆಷ್ನಲ್ಲಿ ನೀವೇನು ಮಾಡ್ತೀರೋ ಎಲ್ಲ ನಿಮ್ಮ ಕೈಯಲ್ಲಿ. ನಿಮ್ಮ ತಂದೆ ತಾಯಿ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಅಂಕಲ್ ಆಂಟಿ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಪ್ರೊಫೆಸರ್ಸ್ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಸೀನಿಯರು ಏನೂ ಮಾಡೋಕ್ಕಾಗಲ್ಲ. ಸೀನಿಯರ್ ಗೈಡ್ ಮಾಡ್ಬೋದು ಅಲ್ಲಿ, ಬಟ್ ಬೇರೆ ಎಲ್ಲ ಹೌ ಯು ಟೇಕ್ ಫಾರ್ವರ್ಡ್ ಯುವರ್ ಪ್ರೊಫೆಷನ್, ಹೌ ಯುವರ್ ಕ್ಲೈಂಟ್ ಹ್ಯಾಸ್ ಕಾನ್ಫಿಡೆನ್ಸ್ ಇನ್ ಯು, ಆ್ಯಂಡ್ ಹೌ ಯು ಗೆಟ್ ಗುಡ್ ರಿಸಲ್ಟ್ಸ್. ಎಲ್ಲ ಕೇಸು ಗೆಲ್ಲಬೇಕು ಅಂತೇನಿಲ್ಲ. ಕ್ಲೈಂಟ್ಗೂ ಎಷ್ಟೋ ಸತಿ ಗೊತ್ತಿರುತ್ತೆ ಇದು ಗೆಲ್ಬೋದು, ಇದು ಗೆಲ್ಲಕ್ಕಾಗಲ್ಲ, ಟ್ರೈ ಮಾಡೋಣ ಅಂತಾರೆ. ಒಂದು ಸತಿ ಏನೋ ಒಂದು ಆಸೆ ಇರುತ್ತೆ, ಬಟ್ ಅವ್ರಿಗೆ ಸೋತ್ರೇನು ಎಷ್ಟೋ ಸತಿ ಅವ್ರಿಗೇನು ಅವಮಾನ ಇಲ್ಲ, ದೇ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್, ದೇ ನೋ ದಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ದ್ಯಾಟ್. ಬಟ್ ಅವ್ರಿಗೆ ಏನು ಬೇಕು ಅಂದರೆ, ಈಸ್ ಇಟ್ ದ ಬೆಸ್ಟ್ ಎಫರ್ಟ್ ದಟ್ ಅವ್ರ ಲಾಯರ್ ಮಾಡಿದ್ದು? ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ರ ಹತ್ರ ಹೋಗಿದ್ದೀನಿ, ಅವ್ರ ಮೇಲೆ ಟ್ರಸ್ಟ್ ಇಟ್ಟಿದ್ದೀನಿ, ಅವ್ರ ಕೆಲಸ ಮಾಡಿದ್ರಾ ಕರೆಕ್ಟು ಇಲ್ವಾ? ಇಲ್ಲ ಲಾಯರ್ ಮಾಡಿಲ್ಲ ಅಂದರೆ ಬೇಜಾರಾಗೋಗ್ಬಿಟ್ಟು ಇನ್ನೊಂದು ಲಾಯರ್ ಹತ್ರ ಹೋಗ್ತಾರೆ. ಡೋಂಟ್ ಲೆಟ್ ದಟ್ ಹ್ಯಾಪನ್. ದೀಸ್ ಆರ್ ದಿ ಜನರಲ್ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್. ಮೇಡಮ್ ಸ್ವಲ್ಪ ಟೆಕ್ನಾಲಜಿ ಬಗ್ಗೆನೂ ಹೇಳು ಅಂದರು. ಇವಾಗ ಇನ್ ಆಲ್ ದಿ ಪ್ರಾಕ್ಟೀಸ್ ಟಿಲ್ ನೌ ಟೆಕ್ನಾಲಜಿ ವಾಸ್ ನಾಟ್ ಪಾರ್ಟ್ ಆಫ್ ಅವರ್ ಪ್ರಾಕ್ಟೀಸ್. ಅಟ್ ದ ಮೋಸ್ಟ್ ಏನು ಬಂತು, ಮನುಪಾತ್ರ ಬಂತು, SEC ಬಂತು. ಇವಾಗ ವಾಟ್ಸಪ್ಪಲ್ಲಿ ಏನು ಬರುತ್ತೆ, ಲೈವ್ ಲಾ, ದಕ್ಷ ಲೀಗಲ್, ಬಾರ್ ಆ್ಯಂಡ್ ಬೆಂಚ್, ಅದರಲ್ಲಿ ಏನು ಬರುತ್ತೋ ಅದು ಇವಾಗ ಬಂದಿರೋದು. ಮುಂಚೆ ಅದೂ ಇರಲಿಲ್ಲ. ನಾವೆಲ್ಲ ಶುರು ಮಾಡಿದಾಗೆಲ್ಲ ಕ್ವಿನ್ಕ್ವಿನೆನ್ಷಿಯಲ್ ಡೈಜೆಸ್ಟು, 5-year ಡೈಜೆಸ್ಟು, ಸುಪ್ರೀಂ ಕೋರ್ಟ್ ಡೈಜೆಸ್ಟು ತೆಗೆದಿಟ್ಕೊಂಡು ಒಂದು ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕು ಅಂದರೆ ಅದು 2 ದಿನ 3 ದಿನ ಒಂದೇ ಟಾಪಿಕ್ ಓದ್ತಾನೇ ಇರ್ತಾಯಿದ್ವಿ. ಆ ಕಾಮೆಂಟ್ರಿ ತೆಗೆದುಬಿಟ್ಟು ಆ ಕಾಮೆಂಟ್ರಿ, ಆ ಪರ್ಟಿಕ್ಯುಲರ್ ಸೆಕ್ಷನ್ನು, ಆ ಪ್ರೊವಿಷನ್ ಫುಲ್ ಕಾಮೆಂಟ್ರಿ ಓದಬೇಕು ಅರ್ಥ ಮಾಡ್ಕೊಳಕ್ಕೆ. ಇವಾಗ ಕೀವರ್ಡ್ಸು 4 ವರ್ಡ್ ಹಾಕ್ಬಿಟ್ಟು ಇದು ವರ್ಡ್ ಬಂದುಬಿಟ್ಟು ಒಂದು ಕ್ಲಿಕ್ ಆದರೆ ಒಂದು ಜಜ್ಮೆಂಟ್ ಬರುತ್ತೆ, ಆ ಜಜ್ಮೆಂಟಲ್ಲಿ ಇದು ಬಂತು ಅಂತ. ಸೊ ಇಟ್ ಈಸ್ ಬಿಕಮ್ ಈಸಿಯರ್ ಟು ಸೋರ್ಸ್. ವೆನ್ ಇಟ್ ಈಸ್ ಈಸಿಯರ್ ಟು ಸೋರ್ಸ್, ಟಿಲ್ ನಾವು ಈವನ್ SCR ಅದೆಲ್ಲ ನಿಮಗೆ SEC ಎಲ್ಲ ದುಡ್ಡು ಕೊಡಬೇಕಾಗಿತ್ತು. ಇವಾಗ ಸುಪ್ರೀಂ ಕೋರ್ಟ್ ಅವರು, ಈ ಕಮಿಟಿ ಅವರು ESCR ಅಂತಿದೆ. ESCRಲ್ಲಿ 37,000 ಜಜ್ಮೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್. ಗೊತ್ತಿದೆಯಾ ನಿಮಗೆ ESCR ಬಗ್ಗೆ? ಯಾರಿಗೂ ಗೊತ್ತಿಲ್ವಾ? ಒಂದು ಸರ್ಚ್ ಮಾಡಿ ESCR ಅಂತ, ಈ ಕಮಿಟಿ ESCR ಅಂತ. ನಿಮ್ಮ 37,000 ಜಜ್ಮೆಂಟು ಫ್ರೀಯಾಗಿ ಸಿಗತ್ತೆ. ಯು ಡೋಂಟ್ ನೀಡ್ ಟು ಬೈ ಎನಿ ಬುಕ್. ಔಟ್ ಆಫ್ 37,000 judgments, around 30,000 judgments are available in Hindi, translated copies. ಯಾರಿಗೆ ಹಿಂದಿ ಬೇಕೋ, you can read it in Hindi. Very shortly, all the judgments of Karnataka going up to the Supreme Court will be available in Kannada. There are right now around 200-250 judgments. So in probably two years or so, all the judgments of the Supreme Court will be available in all the 8 scheduled languages. ಸೊ ನಿಮಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದರೆ ಇಟ್ ಈಸ್ ನೋ ಲಾಂಗರ್ ಎ ಎಕ್ಸ್ಕ್ಯೂಸ್. ಕನ್ನಡ ಓದ್ಬಿಟ್ಟು ತಿಳ್ಕೊಳ್ಳಿ, ತಮಿಳ್ ಓದಿ ತಿಳ್ಕೊಳ್ಳಿ, ತೆಲುಗು ಓದಿ ತಿಳ್ಕೊಳ್ಳಿ, ಮರಾಠಿ ಓದಿ ತಿಳ್ಕೊಳ್ಳಿ. ನಾನು
ಬೌಂಡ್ರೀಸ್ ಆಫ್ ಕರ್ನಾಟಕ ಹೇಳ್ತಾ ಇರೋದು. ತುಳು ಬಂದಿಲ್ಲ ಇನ್ನು, ಸೊ ಮಂಗಳೂರವ್ರಿಗೆ ಸಾರಿ, ತುಳು ಇನ್ನು ಬಂದಿಲ್ಲ, ಬಂದವಾಗ ನೋಡ್ಕೊಳ್ಳೋಣ. ಬಟ್ 8th ಶೆಡ್ಯೂಲಲ್ಲಿ ಇರೋ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ಉರ್ದುವಲ್ಲಿ ಬರುತ್ತೆ, ಹಿಂದಿಯಲ್ಲಿ ಬರುತ್ತೆ. ಆಲ್ ದ ಲ್ಯಾಂಗ್ವೇಜಸ್ ವಿಲ್ ಬಿ ದೇರ್. All the judgments of the High Court, 1,15 lakh judgments are available, free of cost, of all the High Courts. ನಿಮಗೇನು ದುಡ್ಡು ಕೊಟ್ಟು ತೊಗೊಳ್ಬೇಕು ಅಂತ ಏನಿಲ್ಲ, ಫ್ರೀ ಇದೆ ಇವಾಗ. ಇಟ್ ವೋಂಟ್ ಬಿ ಎ ಪ್ರಾಬ್ಲಮ್ ನೌ ಫಾರ್ ಯು ಟು ಆಕ್ಸೆಸ್ ದ ಜಡ್ಜ್ಮೆಂಟ್, ಡೂ ದ ರಿಸರ್ಚ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಕೇಸ್. ಸೊ ನಿಮಗೆ ಬೆಂಗಳೂರವ್ರಿಗೆ ಸಿಗತ್ತೆ ಅದು ಜಡ್ಜ್ಮೆಂಟು, ಇಲ್ಲ ದೊಡ್ಡ ಆಫೀಸಲ್ಲಿ ಅವ್ರಿಗೆ ಇದೆಲ್ಲ ಇದೆ ಆ್ಯಕ್ಸೆಸ್ಸು, ಅದೆಲ್ಲ ಏನೂ ಬೇಕಾಗಿಲ್ಲ. ಇವಾಗ ಈ ದೊಡ್ಡ ಆಫೀಸು ಚಿಕ್ಕ ಆಫೀಸು ಯಾರಾದರೆ ದೊಡ್ಡ ಲಾಯರು ಚಿಕ್ಕ ಲಾಯರ್ ಏನಿಲ್ಲ. ಯು ಹ್ಯಾವ್ ಯುವರ್ ಆ್ಯಕ್ಸೆಸ್ ಟು ದಿ ರಿಸೋರ್ಸಸ್, ಯು ಹ್ಯಾವ್ ಆ್ಯಕ್ಸೆಸ್ ಟು ದಿ ಜಡ್ಜ್ಮೆಂಟ್ಸ್. ಇವಾಗ ಬರೀ ನಿಮ್ಮ ತಲೆ, ನಿಮ್ಮ ಹಾರ್ಡ್ ವರ್ಕ್ ಈಸ್ ವಾಟ್ ಯು ಕ್ಯಾನ್ ಡೂ. ಸೊ ದೇ ಇಸ್ ನೋ ಲಿಮಿಟ್. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗೋಯ್ತು. ಇಂಡಿಯಾ ಕೋಡ್ ಅಂತಿದೆ. ಇಂಡಿಯಾ ಕೋಡಲ್ಲಿ ಇವಾಗ ಎಲ್ಲ ಬೇರ್ ಆ್ಯಕ್ಟ್ಸ್ ಆರ್ ಆನ್ಲೈನ್ ಫ್ರೀ. ಇಟ್ ಇಸ್ ಆನ್ಲೈನ್ ಫ್ರೀ. ಬೇರ್ ಆ್ಯಕ್ಟ್ಸು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಫ್ರೀ ಇದೆ. ಅಲ್ಲಿ ಹೋಗಿ ನಿಮ್ಗೆ ಯಾವ ಬೇರೆ ಆ್ಯಕ್ಟ್ ಇಲ್ಲ ಅನ್ನೋದು ಬೇಕಾಗಿಲ್ಲ. ಆ ಬೇರೆ ಆ್ಯಕ್ಟೂ ಇನ್ನು ಸ್ವಲ್ಪ ದಿನದಲ್ಲಿ ಕನ್ನಡದಲ್ಲಿ ಬರುತ್ತೆ. ಮೇ ಬಿ ಇನ್ ಅದರ್ 6 months ಇಟ್ ವಿಲ್ ಬಿ ಅವೈಲೇಬಲ್ ಇನ್ ಕನ್ನಡ. ಸೊ ಅಲ್ಲೂ ನೀವು ಕನ್ನಡದಲ್ಲೂ ಓದಿ ತಿಳ್ಕೊಳ್ಬೋದು, ಇಂಗ್ಲೀಷಲ್ಲಿ ಓದು ತಿಳ್ಕೊಳ್ಬೋದು. ಎರಡೂ ಓದ್ಬಿಟ್ಟು ನಿಮ್ಗೇನಾದ್ರು ಡೌಟ್ ಇದ್ದರೆ ಎರಡಲ್ಲೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದು ಇನ್ನೂ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಆ್ಯಂಡ್ ಲೆಜಿಸ್ಲೇಷನ್ಸ್ ಅಂತಿದೆ ನಮ್ಮ ಸ್ಟೇಟ್ ಗೌರ್ಮೆಂಟು, DPAL.org ಅಂತ. ಅಲ್ಲಿ ಇವಾಗಲೇ ನಿಮಗೆ ಕನ್ನಡದಲ್ಲಿ ಸ್ಟ್ಯಾಟ್ಯೂಟ್ಸ್ ಇದ್ದಾವೆ, ಎಲ್ಲ ಆ್ಯಕ್ಟ್ಸ್ ಇದ್ದಾವೆ. ಸೊ ಇವಾಗ ನಂಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ನನಗೆ ಒಳ್ಳೆಯದು, ನಂಗೆ ಆ್ಯಕ್ಸೆಸ್ ಇಲ್ಲ, ಅದೆಲ್ಲ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ, ಎಲ್ಲ ನಿಮಗೆ ಸಿಗತ್ತೆ. ಇವಾಗ ಇನ್ ಫ್ಯೂಚರಲ್ಲಿ ಇವಾಗ ಫೈಲಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಫೈಲಿಂಗಲ್ಲಿ ನೀವೆಲ್ಲ ಕಲಿಬೇಕು. ಕಲ್ತಿಲ್ಲ ಅಂದರೆ ಕಲೀರಿ, ಇಲ್ಲ ಕಲಿಸ್ಕೊಡ್ಬೇಕು. ಕಲಿತ್ಬಿಟ್ಟು ನಿಮ್ಮ ಸೀನಿಯರ್ ಪಾಪ ಸ್ವಲ್ಪ ವಯಸ್ಸಾಗಿರ್ಬೋದು, ಅವ್ರಿಗೆ ಫೈಲಿಂಗ್ ಬರದೇ ಇರ್ಬೋದು, ನೀವು ಅಸಿಸ್ಟ್ ಮಾಡ್ಬೋದು. ಅದು ನಿಮ್ಮ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಆಫೀಸ್ಗೆ. ಸೊ ನೀವೆಲ್ಲ ಫೈಲಿಂಗ್ ಎಲ್ಲ ನೋಡ್ಕೊಳ್ತೀನಿ ಅಂದರೆ ಅವರು ನಿಮಗೆ ಓಕೆ ಒಳ್ಳೆ ಹುಡುಗಿ ಇದು ಕೆಲಸ ಆಗ್ತಾಯಿದೆ ಅಂತ. ಹುಡುಗ ಅಂತ ಹೇಳಿದ್ರೆ ಹುಡುಗಿನೂ ಇನ್ಕ್ಲೂಡೆಡು. ಜನರಲ್ಲಾಗಿ ಹುಡುಗ ಅಂತ ಬಂದುಬಿಡತ್ತೆ ಬಾಯಲ್ಲಿ. ಆ ಜನರಲ್ ಕ್ಲಾಸಸ್ ಆ್ಯಕ್ಟ್ ಓದಿದ್ದೀರಲ್ಲ, ಇನ್ಕ್ಲೂಡ್ ಶಿ ಅಂತ. ಸೊ ದಿ ಲೇಡೀಸ್ ಡೋಂಟ್ ನೀಡ್ ಟು ಫೀಲ್ ಬ್ಯಾಡ್ ಅಬೌಟ್ ಇಟ್. ಆರ್ ಇನ್ಮೇಲೆ ಹುಡುಗಿ ಅಂತ ಹೇಳ್ತೀನಿ, ಹುಡುಗ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ಸೊ it is also good to see nearly 50% of the lawyers here are women. Congratulations. ನಮ್ಮ ರಾಜಣ್ಣ ಅವರು 33% ರಿಸರ್ವೇಷನ್ ಕ್ರೈಟೀರಿಯಾ ಮೀಟ್ ಆಗೋಗಿದೆ ಅಂತ ಇದ್ದಾರೆ. ಬಟ್ ಅದಕ್ಕಿಂತ ಜಾಸ್ತಿ ಇದ್ದಂಗಿದೆ ಇಲ್ಲಿ. ಸೊ 720 more than 300 are women. Very good. Please keep it up. Madam is a High Court judge. Some of you women probably should aspire to be a High Court judge at some point of time. And you should take her example to take it as a ideal and to aspirational value to reach that stage. So all the best to you who are looking for that. ಇನ್ನೂ ಒಂದು ಹೇಳಬೇಕು ಅಂದರೆ ಫೈಲಿಂಗ್ ಇವೆಲ್ಲ ಆನ್ ದಿ ಸೈಡ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್, ನಾಳೆ 3 ವರ್ಷ ಆದಮೇಲೆ ಇಲ್ಲ ಇವಾಗಲೇ ಮೆನಿ ಆಫ್ ಯು ಕ್ಯಾನ್ ಟೇಕ್ ಸಿವಿಲ್ ಜಡ್ಜಸ್ ಎಕ್ಸಾಮ್. 7 years ಆದಮೇಲೆ ಡಿಸ್ಟ್ರಿಕ್ಟ್ ಜಡ್ಜಸ್ ಎಕ್ಸಾಮ್ ತೊಗೊಳ್ಬೋದು. ಐ ವುಡ್ ಎನ್ಕರೇಜ್ ಆಲ್ ಆಫ್ ಯು ಟು ಲುಕ್ ಅಟ್ ದಟ್ and to take the exams. If you are interested in that, it is well worth to be of service to the society. I was a lawyer earlier, now I am a judge. But this service to the society which you can give and the satisfaction that you achieve from it is far greater than what you can do anywhere else. So whoever is interested in doing it as a service, again, judgeship is not a profession or is not a career. You can't look at it as a career. You'll have to look at it as what you want to do and you should feel happy about it. So ಅದು ಇಂಟ್ರೆಸ್ಟ್ ಇದ್ದರೆ ಅದು ನೋಡಿ.
ಈವನ್ ನಮ್ಮ ಪ್ರೊಫೆಷನಲ್ಲೂ ಅಷ್ಟೇ, ಇಟ್ ಈಸ್ ನಾಟ್ ಎ ಪ್ರೊಫೆಷನ್ ಆ್ಯಸ್ ಎ ಕೆರಿಯರ್. ಯು ಕ್ಯಾನ್ ಲುಕ್ ಅಟ್ ಇಟ್ ಫಾರ್ ಮನಿ, ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್ ಆಸ್ how many clients rely upon you, how many clients will recommend you. ಇದಕ್ಕೆ ಒಂದೇ ಕ್ಲೈಂಟ್ ಇಟ್ಕೊಂಡಲ್ಲ, ಆ ಕ್ಲೈಂಟು ನಿಮ್ಮನ್ನು ಬೇರೆಯವ್ರಿಗೆ ರೆಕಮೆಂಡ್ ಮಾಡಬೇಕು. ನಮ್ಮ ಲಾಯರ್ ಇದ್ದಾನಪ್ಪ, ಈ ನಮ್ಮ ಲಾಯರ್ ಹತ್ರ ಹೋಗಿ ಅವ್ರನ್ನ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ನನ್ನ ಮಾಡಿದ್ದಾರೆ ಅಂತ ಹೇಳಬೇಕು. ಆವಾಗ ನಿಮ್ಮ ಅಚೀವ್ಮೆಂಟ್ ಬರೋದು. ಸೊ ಡೂ ದ್ಯಾಟ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಯು ವಿಲ್ ಲರ್ನ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ, ಬಟ್ ಹ್ಯಾವ್ ಎ ಓಪನ್ ಮೈಂಡ್, ಡೋಂಟ್ ಕ್ಲೋಸ್ ಯುವರ್ ಮೈಂಡ್. Learn, help your client, have empathy to the client. Don't identify with the client, have empathy. Empathy ಅಂದರೆ ಏನು, ಅವ್ರಿಗೆ ಏನು ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳಂಗೆ ಇರಬೇಕು. ಸಿಂಪತಿನೂ ಇರ್ಕೊಡ್ದು, ಐಡೆಂಟಿಫಿಕೇಷನು ಇರ್ಕೊಡ್ದು. ಐಡೆಂಟಿಫೈ ಆದರೆ ನೀವೇ ಕ್ಲೈಂಟ್ ಆಗೋಗ್ಬಿಡ್ತೀರಾ, ಸಿಂಪತಿ ಅಂದರೆ ಕ್ಲೈಂಟ್ಗೆ ಬೇಜಾರಾಗುತ್ತೆ. ಎಂಪತಿ ಇರಬೇಕು, ಅದು ವೆರಿ ಫೈನ್ ಡಿಸ್ಟಿಂಕ್ಷನ್ ವಿಚ್ ಇಸ್ ದೇರ್. ಯು ನೀಡ್ ಟು ಪ್ರಾಕ್ಟೀಸ್ ದಟ್ ಎಂಪತಿ. ಭಾಳ ಜ್ಞಾನ ಕೊಟ್ಟೆ ಆಯಿತು ಅನಿಸುತ್ತೆ, ಸಾಕು. ಆಲ್ ದಿ ಬೆಸ್ಟ್ to you, do well. I consciously use the words shining star anta. Our Justice Suraj Govindraj Saibru, he is a technological wonder. ಅವರು ತಮ್ಮ ಹೆಚ್ಚಿನ ಅನುಭವಾಮೃತವನ್ನು ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಕಾಲಾವಕಾಶ ಇಲ್ಲ, ಬಟ್ ಅವರು ಕೆಲವೊಂದು ವಿಡಿಯೋಗಳನ್ನ ತಾವು ನೋಡಬೇಕಾಗುತ್ತೆ. ತಮ್ಮ ಯುವ ವಕೀಲರಿಗಿಂತ ಹೆಚ್ಚಿನ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿ ಕ್ಯಾನ್ ಫೈಂಡ್ ಫ್ರಮ್ ಹಿಮ್. ಸಾಹೇಬ್ರೆ ಹೇಳ್ದಂಗೆ ಇವತ್ತು ಜ್ಞಾನದ ಸಾಗರವೇ ನಿಮ್ಮ ಮನೆ ಮುಂದೆ ಹರಿತಾ ಇದೆ. ಬೈ ಕ್ಲಿಕ್ ಆಫ್ ಎ ಬಟನ್ ಯು ಕ್ಯಾನ್ ಅಕ್ಸೆಸ್ ಟು ದಿ ಮ್ಯಾಗ್ನಿಫಿಸೆಂಟ್ ಎನ್ಸೈಕ್ಲೋಪೀಡಿಯಾ ಆಫ್ ಲೀಗಲ್ ಸೆಗ್ಮೆಂಟ್. ದ ಓನ್ಲಿ ಥಿಂಗ್ ದಟ್ ಈಸ್ ರಿಕ್ವೈರ್ಡ್ ಈಸ್ ದ ಸಿನ್ಕ್ರನೈಸೇಷನ್ ಆಫ್ ದಟ್ ಲೀಗಲ್ ನಾಲೆಡ್ಜ್ ಟು ಪ್ರೊಜೆಕ್ಟ್ ಬಿಫೋರ್ ದಿ ಕೋರ್ಟ್ ಆ್ಯಂಡ್ ಟು ಅಚೀವ್ ಸಕ್ಸಸ್ ಇನ್ ದ ಲೀಗಲ್ ಪ್ರೊಫೆಷನ್. ಮತ್ತು ನಿಮ್ಮ ಕಕ್ಷಿದಾರರಿಗೆ ನೀವು ಕರುಣೆಯನ್ನು ತೋರಿಸೋ ಅವಶ್ಯಕತೆ ಇಲ್ಲ, ಅನುಕಂಪವನ್ನು ತೋರಿಸಿ ಹೆಚ್ಚಿನ ಕಕ್ಷಿದಾರರಿಗೆ ಪ್ರಯೋಜನವನ್ನು, ತಮ್ಮ ಜ್ಞಾನದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಹಿರಿಯ ವಕೀಲರು ಮತ್ತು ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಆದಂಥ ಶ್ರೀ YR ಸದಾಶಿವರೆಡ್ಡಿಯವರು ತಮ್ಮ ಮಾತಿನ ಮುಖಾಂತರ ತಮಗೆ ಒಂದಷ್ಟು ಮಾರ್ಗದರ್ಶನವನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. Good evening to everybody. Honorable Mrs. Justice K.S. Mudgal, the Judge High Court of Karnataka, and Honorable Mr. Justice Suraj Govindraj, Judge High Court of Karnataka, our Chairman Mr. Vishal Raghu, and my colleague members of the Bar Council. Already Mr. Basura said, it is a very happiest day for you. That is, on the single day, the Constitution Day as well as the Education Day, along with the enrollment is celebrated. ಈಗ ತಾನೇ ಜಸ್ಟಿಸ್ ಮುದ್ಗಲ್ ಮೇಡಮ್ ಆ್ಯಂಡ್ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು ನಿಮಗೆ ಉತ್ತಮವಾಗಿ ಹೇಳಿದ್ದಾರೆ, ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಎನ್ರೋಲ್ಮೆಂಟ್ ಆದ ತಕ್ಷಣ ನಮ್ಮ ಎನ್ರೋಲ್ಮೆಂಟ್ ಕಮಿಟಿ ಮೆಂಬರು ಎಲ್ಲರೂ ಮಾತಾಡಿ ಇವಾಗಲೇ ನಿಮ್ಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಆದ್ದರಿಂದ ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ, ನಾನು ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಯಾಕೆಂದರೆ ನೀವೆಲ್ಲ ಹೇಳೋದಕ್ಕೆ ಪೇಷನ್ಸ್ ಇರೋಲ್ಲ. ಅವರಿಬ್ಬರು ಹೇಳಿದ್ಮೇಲೆ ನಮ್ಮದೇನು ಇರೋದಿಲ್ಲ. ಆದರೂ ಕೂಡ 2 ಮಾತು ಮಾಡಿ ಆಡಿ ಮುಗಿಸ್ತೀನಿ. ನೋಡಿ, ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ. ನಿಮಗೆಲ್ಲ ಗೊತ್ತು, ಕಾನ್ಸ್ಟಿಟ್ಯೂಷನ್ನು ಯಾರು ಬರೆದ್ರು, ಯಾರ ನೇತೃತ್ವದಲ್ಲಿ ಬರೆದ್ರು ಅಂತ ನಾನೇನು ಹೇಳ್ಕೊಡೋಷ್ಟಿಲ್ಲ. 158 ಜನ ಐ ಥಿಂಕ್ ಬಸವರಾಜ್ ಎಲ್ಲರೂ ಸೇರಿ ಅಷ್ಟು ದಿವಸ ಶ್ರಮ ಪಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಚೇರ್ಮನ್ ನೇತೃತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆದು. ಕಾನ್ಸ್ಟಿಟ್ಯೂಷನ್ ಬರೆದಿದ್ದು ಯಾಕೆ? ನಮ್ಮ ಎಲ್ಲರಿಗೋಸ್ಕರ. ಅಡ್ವೊಕೇಟ್ಸು ಭಾರಿ ಅದನ್ನು ಫಾಲೋ ಮಾಡಿ ನೀವು ಅದನ್ನು ಇದಕ್ಕೆ ಜಾರಿಗೆ ತರೋದಕ್ಕೆ ಶ್ರದ್ಧೆ ವಹಿಸಬೇಕು ಅಂತ ನಮ್ಮ ಜಸ್ಟಿಸ್ ಗೋವಿಂದರಾಜ್ ಅವರು ಹೇಳಿದರು, ಸುರೇಶ್ ಗೋವಿಂದರಾಜ್ ಅವರು. ನಾನು ಹೇಳ್ತೀನಿ, ಅವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಇಂಥ ಉತ್ತಮ ಜಡ್ಜ್ಗಳಾಗಿದ್ದಾರೆ. ನಮಗೆ ನಮ್ಮ ಹೈಕೋರ್ಟಲ್ಲಿ ಈಗಿರ್ತಕ್ಕಂಥ ಜಡ್ಜ್ಗಳಲ್ಲಿ ಕೆಲವರಂತೂ ವೆರಿ ವೆರಿ ಫಾಸ್ಟ್ ಜಡ್ಜಸ್ ಆ್ಯಂಡ್ ವೆರಿ ಸೂಪರ್ ಜಡ್ಜಸ್. ನಾವು ಯಾರೂ ಸೀನಿಯರ್ ಕೌನ್ಸಿಲ್ಸ್ ಹೋಗೋಷ್ಟಿಲ್ಲ.
ನೀನು ಯಂಗ್ಸ್ಟರ್ ಬಂದು ಸ್ವಲ್ಪ ಓದ್ಕೊಂಡು ಬಂದು 4 ಮಾತು ಹೇಳಿದರೆ ಅವರೆಲ್ಲ ಓದ್ಕೊಂಡು ಬಂದಿರ್ತಾರೆ. ಅವ್ರಿಗೆ ನಿನ್ನ ಅರ್ಥ ಆಗದೆ ಹೋದ್ರು ಕೂಡ ಓದಿರೋದ್ರಿಂದ ನಿನಗೆ ಆರ್ಡ್ರ್ ಕೊಡುವಂಥ ಜಡ್ಜಸ್ ಇದ್ದಾರೆ. ಅಂಥ ಜಡ್ಜಸ್ ಇದರಿಂದ ಯಾರೂ ಭಯ ಬೀಳುವಷ್ಟಿಲ್ಲ. ಬಟ್ ಇನ್ನು ನಮ್ಮ ಪ್ರೊಫೆಷನ್ ಅಂತ ಹೇಳ್ತೀನಿ, ಇಟ್ ಈಸ್ ಎ ನೋಬಲ್ ಪ್ರೊಫೆಷನ್. ನೀವು ಯಾರಿಗೂ ಇಲ್ಲಿ ನಾನು ಬಂದಾಗಿಂದ ನಾನು 85 ಬಾರ್ಗೆ ಬಂದೆ. 85ಇಂದ ಇವತ್ತಿಗೂ ನೋಡ್ತೀನಿ ಒಬ್ಬ ಲಾಯರೂ ಊಟ ಇಲ್ಲದೇ ಇಲ್ಲ. ಆಲ್ ಲಾಯರ್ಸ್ ಆರ್ ವೆರಿ ಗುಡ್, ಬಟ್ ದರ್ ಹಾರ್ಡ್ ವರ್ಕ್ ಇಸ್ ಶುಡ್ ಬಿ ದೇರ್. ವಿತೌಟ್ ಹಾರ್ಡ್ ವರ್ಕ್ ಯು ಕಾಂಟ್ ಬಿಕಮ್ ಅನ್ ಅಡ್ವೊಕೇಟ್. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ಪ್ರತಿಫಲ ಇದೆ. ದಟ್ಟು ಮಹಿಳಾ ಲಾಯರ್ಗಳಿಗೆ ನಿಮಗೆ ಬೆಟರ್ ಎಕ್ಸಾಂಪಲ್ ಇಸ್ ಜಸ್ಟಿಸ್ ಮುದ್ಗಲ್. ನೋಡಿ, ಅವರು ಜಡ್ಜ್ ಆದಾಗ ಆವಾಗ ಜಡ್ಜಸ್ದು ಭಾಳ ಕಡಿಮೆ ಇದ್ದರು. ಇವತ್ತು ನಾನು ಯಾವತ್ತಾದರೂ ಅಕೇಶನ್ ಆಗಿ ನಮ್ಮ ಜೂನಿಯರ್ ಅಡ್ವೊಕೇಟ್ಸ್ ಯಾರಾದರೂ ಇಲ್ಲ ಸರ್ ಇದು ಕಾಂಪ್ಲಿಕೇಟೆಡ್ ಇದೆ, ನೀವೇ ಬರಬೇಕು ಟ್ರಯಲ್ ಕೋರ್ಟ್ಗೆ ಒಂದು ಆರ್ಗ್ಯುಮೆಂಟ್ ಮಾಡೋಕ್ಕೆ ಬನ್ನಿ ಅಂತ ನಾನು ಯೂಶಾಗಿ ಹೋಗೋದಿಲ್ಲ, ಹೋಗ್ತೀನಿ. ನೋಡಿದರೆ 50% ಆಫ್ ದ ಜಡ್ಜಸ್ ಆರ್ ಲೇಡೀಸ್. ನನಗೆ ತುಂಬ ಸಂತೋಷ ಆಯಿತು. ನಿಮಗಂಥ ಆಪರ್ಚುನಿಟಿ ಇದೆ, ನೀವು ಚೆನ್ನಾಗಿ ಕಷ್ಟಪಡಿ. ಇಲ್ಲಿ ಎಲ್ಲ ಇರತಕ್ಕಂಥ ಮಹಿಳಾ ವಕೀಲರಿಗೆಲ್ಲ ನೀವು ಒಳ್ಳೆ ಜಡ್ಜಸ್ ಆಗಿ, ಜಸ್ಟಿಸ್ ಸುರೇಶ್ ಗೋವಿಂದರಾಜ್ ಹೇಳಿದ್ರು 7 ಇಯರ್ಸ್ ಆದಮೇಲೆ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಇದು ಮಾಡ್ಬೋದು ಅಂತ. ಈವನ್ 30-32 ವರ್ಷದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆದವರು ಹೈಕೋರ್ಟ್ ಜಡ್ಜ್ಗಳಾಗಿದ್ದಾರೆ. ಅಷ್ಟೆಲ್ಲ ಅವಕಾಶ ಇದೆ. ಬಟ್ ನೀವು ಯಂಗ್ ಜೆಂಟ್ಸ್ ಲಾಯರ್ಸ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಮ್ಮ ಜಸ್ಟಿಸ್ ಗೋವಿಂದರಾಜ್ ಅವರು ಹೇಳಿದ್ರು ಪ್ರೊಫೆಷನಲ್ ಎಥಿಕ್ಸ್ ಅದು ಭಾರಿ ಇದೆ. ಯಾಕಂದರೆ ಬಿಗಿನಿಂಗಲ್ಲಿ ಈ ಪ್ರೊಫೆಷನ್ನಲ್ಲಿ ಯಾರಿಗೂ ದುಡ್ಡು ಬರೋಲ್ಲ. ದುಡ್ಡು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಾವು ಯಾರಾದರೂ ಒಂದು ಕ್ಲೈಂಟ್ ಕೇಸ್ ಕೊಟ್ಟರೆ, ಏನೋ ಇವತ್ತು ಸ್ವಲ್ಪ ಬಾಧೆ ಇದೆ, ಇನ್ನೊಂದು ವಾರ ಇಟ್ಕೊಂಡು ಏನೋ ಮಾಡೋಣ ಅಂತೇಳಿ ಬೇರೆ ಖರ್ಚು ಮಾಡಿಕೊಟ್ರೆ ನೆಕ್ಸ್ಟ್ ವಾರಕ್ಕೆ ನಿನ್ನ ಹತ್ರ ದುಡ್ಡು ಇರಲ್ಲ, ಕೇಸು ಫೈಲ್ ಮಾಡಲ್ಲ. ಅದು ಇಟ್ ಅಮೌಂಟ್ಸ್ ಟು ಎ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್. ಆದ್ದರಿಂದ ಭಾರಿ ಕೇರ್ಫುಲ್ ಆಗಿ ನಮಗೆ ದುಡ್ಡು ಇಲ್ಲದೆ ಹೋದರೂ ಕೂಡ ಆ ದುಡ್ಡನ್ನು ಕಕ್ಷಿದಾರ ಕೋರ್ಟ್ಗೆ ಹಾಕಿ ಅಂತ ಕೊಟ್ಟಿರೋದನ್ನು ನಾವು ತಿನ್ನಬಾರ್ದು. ನಾನು ಇನ್ನು ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳಿಬಿಟ್ಟು ನಿಲ್ಲಿಸ್ತೀನಿ. ನಾವೆಲ್ಲ ಪ್ರೊಫೆಷನ್ ಬಂದಾಗ ನಮಗೆ ಡೇ ಕಾಲೇಜ್ ಇರಲಿಲ್ಲ. ಐದರ್ ಮಾರ್ನಿಂಗ್ ಕಾಲೇಜ್ ಆರ್ ಈವ್ನಿಂಗ್ ಕಾಲೇಜ್. ಒಂದೊಂದು ಸಲ ನಾವು ಮಾರ್ನಿಂಗ್ ಎದ್ದೇಳೋಷ್ಟೊತ್ತಿಗೆ ಕಾಲೇಜ್ ಮುಗಿದೋಗ್ಬಿಡೋದು. ಈವ್ನಿಂಗ್ ಅಂತೂ ಒಂದು ಸ್ವಲ್ಪ ವಾಕಿಂಗ್ ಹೋಗಲಿಲ್ಲ, ಆ ಕಡೆ ತಿರುಗಾಡಕ್ಕೆ ಹೋಗಲಿಲ್ಲ ಅಂದರೆ ಕಾಲೇಜ್ಗೆ ಹೋಗ್ಬೋದಾಗಿತ್ತು. ಬಟ್ ಆವಾಗೂ ಪರ್ಮನೆಂಟ್ ಲೆಕ್ಚರರ್ಸ್ ಇರಲಿಲ್ಲ. ಅಂಥ ಥರ ಓದ್ಕೊಂಡು ಬಂದಿದ್ದು. ಬಟ್ ನಿಮ್ಗೆ ಆ ಥರ ಇಲ್ಲ. ಐ ಥಿಂಕ್ ಈ ಕರ್ನಾಟಕದಲ್ಲಿ ಮೋರ್ ದೆನ್ 300 ಕಾಲೇಜಸ್ ಇದೆ. ಔಟ್ ಆಫ್ 300 ಕಾಲೇಜಸ್ ಐ ಥಿಂಕ್ ಆಲ್ಮೋಸ್ಟ್ ಆಲ್ 100 to 120 ಕಾಲೇಜಸ್ ಆರ್ ಬೆಸ್ಟ್ ಕಾಲೇಜಸ್. ಅದರೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಮೂಟ್ ಕೋರ್ಟ್ ಕಾಂಪಿಟೇಷನ್ಸ್ ಇದೆ, ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನಮ್ಮ ಆಫೀಸುಗಳೆಲ್ಲ ಇಂಟರ್ನ್ಶಿಪ್ಗೆ ಅಂತ ಬರ್ತಾರೆ. ಅವ್ರಿಗೇನಾದರೂ ಒಂದು ಸೈಟೇಷನ್ ಹುಡುಕ್ರಿದ್ರೆ 5 ನಿಮಿಷದಲ್ಲಿ ಹುಡುಕ್ತಾರೆ. ವೆರಿ ವೆರಿ ಬ್ರಿಲಿಯಂಟ್ ಹುಡುಗರು. ನಮಗೆಲ್ಲ ಸಂತೋಷ. ನಾನು ಇವತ್ತೂ ಒಂದು ಸೈಟೇಷನ್ ಹುಡುಕ್ರಿ ನಾನು ಹುಡುಕಕ್ಕೆ ಹೋಗಲ್ಲ, ನಮ್ಮ ಹುಡುಗರಿಗೆ ಹೇಳ್ತೀನಿ ಹುಡುಗರು ಅಂತ. ನನಗೆ ಯಾಕೆಂದರೆ ಬರಲ್ಲ, ನಾವು ಒಪ್ಕೊಳ್ಳೇಬೇಕು. ಆದ್ದರಿಂದ ನಿಮ್ಮಂಥವ್ರ ಅಸಿಸ್ಟೆಂಟ್ ತೊಗೊಂಡು ನಾವು ದೊಡ್ಡ ಲಾಯರ್ಗಳಾಗಿದ್ದೀವಿ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ನನ್ನ ಇಂಡಿಪೆಂಡೆಂಟ್ ಆಫೀಸ್ ಆದಮೇಲೆ ಏನು ತಪ್ಪು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ನಾನು ವಿಲೇಜ್ ಕಾನ್ಸೆಪ್ಟಿಂದ ಬಂದವನು. ನನಗೆ ಐ ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ದಿ ಅಡಾಪ್ಷನ್ ಆ್ಯಂಡ್ ಫಾಸ್ಟರ್ಡ್ ಸನ್, ಅಡಾಪ್ಟೆಡ್ ಸನ್ ಆ್ಯಂಡ್ ಫಾಸ್ಟರ್ ಸನ್. ಐ ಥಿಂಕ್ ಫಾಸ್ಟರ್ ಸನ್ ಆ್ಯಂಡ್ ಅಡಾಪ್ಟೆಡ್ ಸನ್ ಈಸ್ ಒನ್ ಆ್ಯಂಡ್ ದಿ ಸೇಮ್ ಅಂತ ತಿಳ್ಕೊಂಡಿದ್ದೆ. ನಾನು ಇಮ್ಮಿಡಿಯೇಟ್ಲಿ 3 years ಇದೆ ನಮ್ಮ ಸೀನಿಯರ್ ಹತ್ರ. ಇಮಿಡಿಯೇಟ್ಲಿ ಆಫ್ಟರ್ 3 years ಐ ಓಪನ್ ಮೈ ಚೇಂಬರ್ಸ್. ಆವಾಗ ನನಗೆ ಪಾರ್ಟಿಷನ್ ಸೂಟ್ ಬಂತು. ಹಿ ಕ್ಲೈಮ್ಸ್ ದಟ್ ಈಸ್ ಎ ಅಡಾಪ್ಟೆಡ್ ಸನ್. ನಾನೆಲ್ಲ ಪ್ರೀಡಿಂಗ್ಸಲ್ಲೂ ಅಡಾಪ್ಟೆಡ್ ಸನ್ ಅಂತ ಬರೆದೆ. ಬಟ್ ಅವನ ಮ್ಯಾರೇಜ್ ಇನ್ವಿಟೇಷನಲ್ಲಿ ಎಲ್ಲ ಬೇರೆ ಡಾಕ್ಯುಮೆಂಟ್ಗಳಲ್ಲಿ ಸಾಕು ಮಗ ಆಗ್ತಿತ್ತು. ನಾನು ಆವಾಗಲೇ ಹೇಳಿದೆ ನಿಮಗೆ, ನನಗೆ ಸಾಕು ಮಗಗೂ ದತ್ತು ಮಗುಗೂ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಅಂತ. ಯಾಕೆ ಎಲ್ಲರೂ ಎಲ್ಲ ಕಲಿಯೋಕ್ಕಾಗಲ್ಲ ಏಕ್ದಮ್ ಅಂತ. ನಾನೇನು ಮಾಡಿದೆ, ಅಡಾಪ್ಟೆಡ್ ಸನ್ ಅಂತ ಬರೆದಿದ್ದೀನಲ್ಲ ಅಂತೆಲ್ಲ ಎವಿಡೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಎವಿಡೆನ್ಸ್ ಸ್ಟಾರ್ಟ್ ಮಾಡಿದಾಗ ಅವನು ನಾನು ಸಾಕು ಮಗ ಅಂತ ಎವಿಡೆನ್ಸ್ ಕೊಟ್ಟ. ನನಗೆ ಒಬ್ಬರು ಜಡ್ಜ್ ಇದ್ದರು. ರೆಡ್ಡಿ ನಿನ್ನ ಕೇಸ್ ಎಲ್ಲಿದೆಯಪ್ಪ, ಎಲ್ಲಿದೆ ಸಾಕು ಮಗ ಅಂತ ಹೇಳ್ತವನೇ ಅವನು. ನಿಂದೆಲ್ಲಿದೆ, ನೀನು ಅಡಾಪ್ಷನ್ ಸನ್ ಅಂತೀಯ ಅಂತ. ನನಗೆ ಅರ್ಥ ಆಗಲಿಲ್ಲ. ಎಲ್ಲ ಒಂದೇ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ. ಆಯಿತು ಸ್ವಾಮಿ, ಒಂದು ಟೈಮ್ ಕೊಡಿ, ಸ್ವಲ್ಪ ನಾನೇನೋ ನೋಡಿಬಿಟ್ಟು ಅಮೆಂಡ್ಮೆಂಟ್ ಮಾಡ್ಕೊಳ್ತೀನಿ ಅಂತ. ನಾನು ಅಸೋಸಿಯೇಷನ್ಗೆ ಹೋದೆ. ಅಸೋಸಿಯೇಷನ್ಗೆ ಹೋದ್ರೆ ಒಬ್ಬ ಸೀನಿಯರ್ ಎಡ್ಯುಕೇಟ್ ಇದ್ದರು. ಸರ್ ಏನು ಸರ್ ಅಡಾಪ್ಟೆಡ್ ಸನ್ಗೂ ಸಾಕು ಮಗುಗೂ ಡಿಫ್ರೆನ್ಸ್ ಫಾಸ್ಟೆಡ್ ಸನ್ಗೂ ಅಂದೆ. ಪುಸ್ತಕ ಓದ್ರಿ ಗೊತ್ತಾಗತ್ತೆ ಅಂದರು. ಲೈಬ್ರರಿನಲ್ಲಿ 2 ದಿನ ಕೂತ್ಕೊಂಡು ಎಲ್ಲ ನೋಡ್ತೀನಿ. ಇಸ್ ಎಂಟೈರ್ಲಿ ಡಿಫ್ರೆಂಟ್.
ದೆನ್ ಅಗೈನ್ ಐ ವೆಂಟ್ ಟು ದ ಆಫೀಸ್ ಆ್ಯಂಡ್ ಡ್ರಾಫ್ಟ್ ಮಾಡಿದೆ ಅಡಾಪ್ಟೆಡ್ ಸನ್ಗೆ ಏನೇನು ಪ್ರಿಕಾಷನ್ ತೊಗೋಬೇಕು, ಫಾಸ್ಟರ್ ಸನ್ಗೆ ಏನು ಮಾಡಬೇಕು ಅಂತ. ನಾನು ಆಮೇಲೆ ಲಕ್ಕೀಲಿ ದಟ್ ಪರ್ಸನ್ ವಾಸ್ ಬಾರ್ನ್ ಬಿಫೋರ್ 1956. ಆದರೆ ದರ್ ಇಸ್ ಎ ಡಿಫರೆಂಟ್ ಲಾ. ಆಫ್ಟರ್ 1956 ಅಡಾಪ್ಷನ್ ಡೀಟ್ ಮಸ್ಟ್ ಬಿ ದೇರ್. ಜಸ್ಟಿಸ್ ಸೂರಜ್ ಗೋವಿಂದ್ರ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಾವೆಲ್ಲ. ಆದ್ದರಿಂದ ನಾನೇನು ಮಾಡಿದೆ, ಅದನ್ನೆಲ್ಲ ಸ್ವಲ್ಪ ಮಾಡಿ, ಇಲ್ಲ ತೊಟ್ಟಿಲು ಪೂಜೆ ಮಾಡಿದ್ರು, ಅದು ಮಾಡಿದ್ರು, ಇವರಮ್ಮ ಅವ್ರು ಎತ್ಕೊಟ್ರು, ಅದು ಇದು ಎಲ್ಲ ಮಾಡಿದ್ರು. ಅವನ ಅದೃಷ್ಟ ಹೇಗಿತ್ತು ಅಂದರೆ, ಅವರ ತಂದೆಗೆ 6 ಜನ ಗಂಡ್ಮಕ್ಳು, ಇನ್ನೊಬ್ಬ ಅವ್ರ ಚಿಕ್ಕಪ್ಪನಿಗೆ 2 ಮದುವೆ 2 ಮಕ್ಕಳಿಲ್ಲ. ಇವನ್ನ ತೊಗೊಂಡಿದ್ದು ನಿಜ, ದರ್ ಇಸ್ ನೋ ಡಿಸ್ಪ್ಯೂಟ್ ಇನ್ ಇಟ್. ಬಟ್ ಅವರು ಸಾಕು ಮಗ ಅಂತ ಬರ್ಕೊಂಡು ಹೋದ್ರು TC ನಲ್ಲಿಂದ ಎಲ್ಲ ಹಿಡಿದು. ದೆನ್ ಆಮೇಲೆ ಸರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಟ್ರಯಲ್ ಕೋರ್ಟಲ್ಲೇನೋ ಬೈ ಮಿಸ್ಟೇಕ್ ಅದರ್ವೈಸ್ ನನ್ನ ಕಡೆ ಡಿಗ್ರಿ ಕೊಟ್ಟರು, ಈಸ್ ಎಂಟೈಡ್ ಫಾರ್ ಹಾಫ್ ಶೇರು, ಆಮೇಲೆ ಅದರಲ್ಲಿ 1/3 ಶೇರು ಅದೆಲ್ಲ ಕೊಟ್ಟರು, ಅಡಾಪ್ಷನ್ ಇಸ್ ಪ್ರೂವ್ಡ್ ಅಂತ. ಹೈಕೋರ್ಟಿಗೆ ಬಂತು. ಹೈಕೋರ್ಟಲ್ಲಿ ಆವಾಗ ನನಗಿನ್ನ ಸೀನಿಯರ್ ಅಡ್ವೊಕೇಟ್ ಒಬ್ಬರು ಅವರು ಅಪಿಯರ್ ಆದರು. ನಾನು ಒಬ್ಬ ಸೀನಿಯರ್ ಎಂಗೇಜ್ ಮಾಡು ಅಂತ ನಮ್ಮ ಬಸವರಾಜ್ ಅವರು ಸೀನಿಯರ್ ಹತ್ರ ಹೋದೆ. ಬಟ್ ನಾನು ಅಲ್ಲಿ ಎಂಗೇಜ್ ಮಾಡಿದ್ದೀನಿ. ಅವರು ಈ ಬಿಕಮ್ ಎನ್ ಅಡ್ವೊಕೇಟ್ ಜನರಲ್ ಆಗಿದ್ದ. ರೆಡ್ಡಿ ನೀನೇನು ಮಾಡ್ಕೊ ಹೋಗಪ್ಪ, ನೀನು ಇಲ್ಲ ಇನ್ನಾರು ಸೀನಿಯರು, ಇಲ್ಲ ನಾನೇ ಮಾಡಿದ್ದೀನಿ ಬಿಡಿ ಸರ್, ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಅಂತಂದೆ ಹೈಕೋರ್ಟಲ್ಲಿ. ಆರ್ಗ್ಯುಮೆಂಟ್ ಮಾಡಿದೆ. ಅಲ್ಲಿ ನೋಡಿ ವೇ ಆಫ್ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ನಾನು 1 ಲೈನಲ್ಲಿ ಹೇಳಿದ್ದೆ, ಇವ್ರನ್ನ ಅವ್ರ ತಂದೆ ಸತ್ತೋದಾಗ, ಅದೇ ಅಡಾಪ್ಟೆಡ್ ಫಾದರ್ ಸತ್ತೋದಾಗ ಜನರಲ್ ಆಗಿ ಅವರ ಫೆನರಲ್ಲು ಅದು ಇದು ಇವನೇ ಮಾಡ್ದ ಅಂತ ಹೇಳಿದೆ. ನಮ್ಮ ಆಪೋಸಿಟ್ ಲಾಯರ್ ಬಾರಿ ಬ್ಲಿಟ್ ಇದ್ದ. ಅವನೇನು ಮಾಡ್ದ, ಅವ್ರಿಗೇನಾಯಿತು ಅಂತಂದರೆ ಆ ಫಾದರ್ಗೆ, ಇವನು SLCಗೆ ಬಂದಮೇಲೆ ಫಸ್ಟ್ ವೈಫ್ 2 ಹೆಣ್ಮಕ್ಳು ಹುಟ್ಟಿದ್ರು, ಸೆಕೆಂಡ್ ವೈಫ್ 1 ಹೆಣ್ಮಗು ಹುಟ್ಟಿತು, ಅವ್ರಿಗೂ ಮಕ್ಕಳಾಗೋಗ್ಬಿಟ್ರು. ಆದ್ದರಿಂದ ಇವನಿಗೆ ಅವರು ಮದುವೆ ಆಗೋವರೆಗೂ ಇವನಿಗೆ ಪ್ರಾಬ್ಲಮ್ ಬರಲಿಲ್ಲ. ಇವನಿಗೂ ಮದುವೆ ಆಗೋಯ್ತು, ಹೆಣ್ಮಕ್ಳು ಮದುವೆ ಆಯಿತು, ಅಳಿಯರು ಬಂದರು, ಇವನು ಕಳಿಸಿರೋ ಅಂತಂದರು. ಆವಾಗ ಈ ಕೇಸ್ ಹಾಕಿದ್ದು. ಆಮೇಲೆ ಅವನು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವರ ಮಗನ ಹತ್ರ ಕಂಪ್ಲೀಟ್ ಚಟ್ಟ ಕಟ್ಟಿದ್ರಿಂದ, ಬೋಡಿ ಹೊಡ್ಸಿದ್ರಿಂದ, ಅಲ್ಲಿ ಏನೇನು ಮಾಡಿದ್ರು ಎಲ್ಲ ಹೇಳಿಸ್ಬಿಟ್ರು. ಅವ್ನು ಮಾಡೇ ಇರಲಿಲ್ಲ. ಬಟ್ ಎವಿಡೆನ್ಸ್ ಆ ಥರ ಬಂತು. ಅದು ಬಂದು ಇಲ್ಲ ಹೈಕೋರ್ಟ್ ಜಡ್ಜ್ ಅವರು ಎಲ್ಲ ಅವನೇ ಮಾಡಿದ್ದೀನಿ, ನೀವೇನು ಮಾಡಿದಿರಿ, ಯು ಹ್ಯಾವ್ ನಾಟ್ ಪ್ರೂವ್ಡ್ ದಿ ಅಡಾಪ್ಷನ್ ಅಂತ ಹೇಳಿಬಿಟ್ಟು. ಬಟ್ ಎನಿಯಾವ್ ನಾನು ಅವತ್ತು ಆ ರಿಸ್ಕ್ ತೊಗೊಂಡಿದ್ದಕ್ಕೆ, ಬಟ್ ಈವನ್ ಇನ್ ಕಂಟಿನ್ಯೂಷನ್ ಆಗಿ ಅವ್ರ ಜೊತೆಯಲ್ಲಿ ಇದ್ದ ಫ್ರಮ್ ದ ಡೇ ಆಫ್ ಬರ್ತ್ ದೆನ್ ಅಪ್ ಟು ಡಿಸ್ಪೋಷನ್ನವರೆಗೂ ಅವ್ನು ಕಂಟಿನ್ಯೂನಲ್ಲಿ ಇದ್ದ ಅಂತಂದರೆ ಹೀ ಈಸ್ ಆಲ್ಸೋ ಎಂಟೈಟಲ್ ಫಾರ್ ಎ ಶೇರ್ ಅಂತ ಒಂದು ಜಡ್ಜ್ಮೆಂಟ್ ಕೊಟ್ಟೆ. ಏನು ಪ್ರಿಕಾಷನ್ ಆಗಿ ಅದು ಕೊಟ್ಟಿದ್ದಕ್ಕೆ ಅವನಿಗೂ ಒಂದು ಶೇರ್ ಕೊಟ್ಟರು, ಈಕ್ವಲ್ ಶೇರ್ ಕೊಟ್ಟರು. ಅದು ಐ ವೆಂಟ್ ಅಪ್ ಟು ಸುಪ್ರೀಂ ಕೋರ್ಟಲ್ಲಿ ಆಗಲಿಲ್ಲ, ಅವ್ನಿಗೊಂದು ಶೇರ್ ಬಂದಿದೆ ಬೆಂಗಳೂರಲ್ಲಿ ಪ್ರಾಪರ್ಟಿದು. ಆ ಥರ ಮಿಸ್ಟೇಕ್ಸ್ ಆಗತ್ತೆ. ಆದ್ದರಿಂದ ನಾವು ಈವನ್ ಜಸ್ಟಿಸ್ ಗೋವಿಂದರಾಜ್ ಅವರು ಹೇಳಿದ್ರು, ಪ್ರಿಪ್ರೇಷನ್ ಆಗೋ ದಿವಸನೇ ಎಲ್ಲ ರೆಡಿ ಆಗಬೇಕು. ಅವ್ರು ಹೇಳೋ ಅವ್ನು ಬಂದ ನಾನು ಬರೆದು ಹಾಕ್ಬಿಟ್ಟೆ ಫ್ಲೈಟು. ಆ ಥರ ಮಾಡುವಂಗೆ ಇಲ್ಲ. ಬಂದಾಗ ಬುಕ್ಸ್ ಎಲ್ಲ ರೆಫರ್ ಮಾಡಿ, ನೀವು ಅದೆಲ್ಲ ಓದಿ, ನೀವೆಲ್ಲ ಡ್ರಾಫ್ಟ್ ಮಾಡಿದ್ರೆ ಯು ಬಿಕಮ್ ಎ ಗುಡ್ ಅಡ್ವೊಕೇಟ್. ಇಷ್ಟು ಹೇಳಿ ನಮ್ಮ ಚೇರ್ಮನ್ರು ಇವತ್ತು ನೀವು ಬರಲೇಬೇಕು ಅಂತಂದರು. ನಾನು ಇಲ್ಲಪ್ಪ, ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು 5:30ವರೆಗೂ ಕೂತ್ಕೊಳ್ತಾರೆ, 4:15 ಕೋರ್ಟ್ ಮುಗಿಯೋದು, ಅವ್ರ ಮುಂದೆ ಒಂದು ಮ್ಯಾಟ್ರ್ ಇದೆ, ಅದು ರೀಚ್ ಆಗೋಷ್ಟೊತ್ತಿಗೆ ಭಾಳ ಹೊತ್ತಾಗತ್ತೆ, ನಾನು ಅಲ್ಲೇ ಇರ್ತೀನಿ. ಅಯ್ಯೋ ಅವರು ಒಬ್ಬ ಗೆಸ್ಟು, ಇಲ್ಲಿ ಬನ್ನಿ ನೀವು, ಅವ್ರು ಎದ್ದೇಳ್ತಾರೆ ಅಂದರು. ನಾನು ಕೋರ್ಟಲ್ಲೇ ಕೂತಿದ್ದೆ. ಸಾಹೇಬ್ರು 4 ಗಂಟೆಗೆ ಎದ್ಬಿಟ್ರು, ನಾನು ಅವ್ರ ಜೊತೆಯಲ್ಲಿ ಇಲ್ಲಿ ಬಂದುಬಿಟ್ಟೆ. ಇಲ್ಲದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ನಾನು ನಿಮಗೆ ಮತ್ತೆ ವಿಶ್ ಮಾಡ್ತೀನಿ. ಎಲ್ಲ ಒಳ್ಳೆ ಅಡ್ವೊಕೇಟ್ಸ್ ಆಗಬೇಕು, ಒಳ್ಳೆ ಜಡ್ಜಸ್ ಆಗಬೇಕು ಅಂತ ಹೇಳಿ ವಿಶ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಕೀಲ ವೃತ್ತಿಯಲ್ಲಿ ಆಗಿರತಕ್ಕಂಥ ಬದಲಾವಣೆಗಳನ್ನು ತುಂಬ ಸುಂದರವಾಗಿ ತಮ್ಮ ಮುಂದೆ ಸದಾಶಿವ ರೆಡ್ಡಿಯವರು ಹೇಳಿದ್ದಾರೆ. ಮಹಿಳಾ ವಕೀಲರು ಕೂಡ ನಮ್ಮ ಕಾನೂನಿನ ವಿಚಾರದಲ್ಲಿ ಅತ್ಯಂತ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಮುದ್ಗಲ್ ಮೇಡಮ್ ಅವರು ಒಂದು ರೆವಲ್ಯೂಷನರಿ ಜಡ್ಮೆಂಟನ್ನು ಬರೆದರು. ಹಿಂದೂ ಕಾನೂನಿನ ಪ್ರಕಾರವಾಗಿ ಮರ್ಡರರ್ ಈಸ್ ಡಿಸ್ಕ್ವಾಲಿಫೈಡ್ ಫ್ರಮ್ ಇನ್ಹೆರಿಟಿಂಗ್ ದ ಪ್ರಾಪರ್ಟಿ ಆಫ್ ದಿ ವಿಕ್ಟಿಮ್. ಆದರೆ ಈ ಕಾನೂನನ್ನು ಆರ್ಟಿಕಲ್ 14 ಡಾಕ್ಟ್ರಿನನ್ನು ಇನ್ವಾಲ್ವ್ ಮಾಡಿ, ಡಾಕ್ಟ್ರಿನ ಈಕ್ವಿಟಿ ಇನ್ವಾಲ್ವ್ ಮಾಡಿ, ಅದನ್ನು ಆ ಅಂಶಗಳನ್ನು ಪರಿಗಣಿಸಿ ಈ ಒಂದು ಕಾನೂನು ಮುಸ್ಲಿಂ ಜನಾಂಗಕ್ಕೂ ಕೂಡ ಅನ್ವಯವಾಗುತ್ತೆ ಅಂತ ಒಂದು ರೆವಲ್ಯೂಷನರಿ ಜಡ್ಮೆಂಟನ್ನು ಬರೆದರು ಮೇಡಮ್. ಮತ್ತೆ ನಮ್ಮಲ್ಲಿ ಕೇಳ್ತೀನಿ, ಸರ್ವೋಚ್ಚ ನ್ಯಾಯಾಲಯದ ಪ್ರಪ್ರಥಮ ಮುಖ್ಯ ಮಹಿಳಾ ನ್ಯಾಯಾಧೀಶೆ ಯಾವ ರಾಜ್ಯದಿಂದ ಆಗಬಹುದು 2027ರಲ್ಲಿ? ವೆರಿ ಗುಡ್. ಈಗ
ನಮ್ಮ ಯುವ ವಕೀಲ ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ವಿಶಾಲ್ ರಘು ಅವರು ತಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀನಿ. 1 ನಿಮಿಷ ಆದಮೇಲೆ ನೀವೇ ಬೆಲ್ ಮಾಡಿ. ಸರ್ ಏನು ಹೇಳಿದ್ರು, ಸೂರಜ್ ಗೋವಿಂದರಾಜ್ ಸರ್ ಹೇಳಿದ್ರು ನಿಮಗೆ ಪೇಷನ್ಸ್ ಇರಬೇಕು ಅಂತ. ಇಲ್ಲೇ ಪೇಷನ್ಸ್ ಕಳ್ಕೊಂಡ್ರೆ ಇನ್ನು ನೀವು 35 ವರ್ಷ ಪ್ರಾಕ್ಟೀಸ್ ಇರಬೇಕು. ಫಸ್ಟು ಬೆಸ್ಟ್ ಲಾಯರ್ ಆಗಬೇಕಂತೆ ಮೇಡಮ್ ಹೇಳ್ತಾ ಇದ್ರು, ನಾನು ಮರ್ತಿದ್ದೆ ಅಂತ. ಯಾರು ಒಳ್ಳೆ ವಕೀಲರಾಗ್ತಾರೆ ಅವರು 100% ಒಳ್ಳೆ ಜಡ್ಜ್ ಆಗ್ತಾರೆ ಅಂತ. ಅದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಪೇಷನ್ಸ್ ಅಂತ ಹೇಳಿದ್ರು. ಸೊ ಈ ಒಂದು ಸುಂದರ ಸಮಾರಂಭದ ಕೇಂದ್ರ ಬಿಂದುವಾಗಿ ಇವತ್ತು ಇಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬಂದಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವಂಥ ಸಮಯದ ಅಭಾವ ಇರೋದ್ರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ವೃತ್ತಿ ಜೀವನವನ್ನು ಶುರು ಮಾಡಲು ವಿದ್ಯಾಭ್ಯಾಸ ಜೀವನವನ್ನು ಮುಗಿಸಿ ಬರ್ತಾ ಇರುವಂಥ ಎಲ್ಲ ನಿಮಗೂ ಕೂಡ ಸ್ವಾಗತ ಮಾಡ್ತಾ, ಇಂಥ ಸುಂದರ ಸಮಾರಂಭ ವಕೀಲರ ದಿನಾಚರಣೆ ದಿವಸ, ಸಂವಿಧಾನ ದಿನಾಚರಣೆ ದಿವಸ ನೀವು ನೋಂದಣಿ ಆಗ್ತಾಯಿದ್ದೀರ, ಎನ್ರೋಲ್ ಆಗ್ತಾಯಿದ್ದೀರ ಅಂದರೆ ರಾತ್ರಿ 11 ಗಂಟೆ ಆದರೂ ಪರವಾಗಿಲ್ಲ, ನಾವೆಂಥ ಪುಣ್ಯರು ಧನ್ಯರು ಅಂತ ನೀವು ಇರಬೇಕು. ಅಲ್ಲ, ನಾನು ವಾಸ್ತವಾಂಶ ಹೇಳ್ತಾ ಇದ್ದೀನಿ, ನಗುವಂಥದ್ದೇನಿಲ್ಲ, ವಾಸ್ತವಾಂಶ. ನಾವು ಲೇಟ್ ಆಗುತ್ತೆ ಅಂತೇಳಿ ನಿಮಗೆ ಲೈಟ್ ಫುಡ್ಡು ಕೂಡ ವ್ಯವಸ್ಥೆ ಮಾಡಿಸಿದ್ವಿ, ಹೌದಲ್ವಾ? ಮತ್ತು ನೋಡಿ, ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ತುಂಬ ಬ್ಯುಸಿ ಇದ್ರೂ ಕೂಡ ನಮ್ಮ ಪುಣ್ಯ ಆ ಇಬ್ಬರು ನ್ಯಾಯಾಧೀಶರು ಇವತ್ತು ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರೋದು. ಸಾಹೇಬರು 5:15 ಆದ್ರೂ ಸೀಟಲ್ಲಿ ಕೂತಿರ್ತಾರೆ. ನಾವು ಅಂಬಲಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಾಗಿ ದೂರದಿಂದ ಬಂದಿರ್ತಾರೆ, ಅವ್ರು ಹೋಗಬೇಕು, ಸ್ವಲ್ಪ ಬೇಗ ಬನ್ನಿ ಅಂತ ಸೀಟಿಂದ ಇಳಿದು ಬಂದಿರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಬೇಕು ನೀವು. ಭಾಷಣ ಏನು ಮಾಡೋದು ಬೇಡ, ಕೆಲವೊಂದು 4 ಟಿಪ್ಸ್ ಹೇಳ್ತೀನಿ ಅಷ್ಟೇ, ನಾನು ಅದು ಹೇಳಿ ನಿಲ್ಲಿಸ್ತೀನಿ. ಫಸ್ಟು ತಾವೆಲ್ಲ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಎನ್ರೋಲ್ ಆದ್ವಿ ಅಂದ ತಕ್ಷಣ ಯಾರೋ ನಮ್ಮ ಅಂಕಲ್ಲು, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಹೇಳಿದ್ರು ಅಂತ ಎಲ್ಲೆಲ್ಲ ಹೋಗಿ ಸೇರಬೇಡಿ. ನಾವು ಯಾವ ಬೀಜನ ಬಿತ್ತನೆ ಮಾಡ್ತೀವಿ ಅದೇ ಬೆಳೆ ಬೆಳೆಯೋಕ್ಕಾಗೋದು, ಒಪ್ಕೋತಿರಲ್ವಾ? ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಒಂದು 15 ದಿವಸ ನೀವು ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ, ತಾಲೂಕಲ್ಲಿ ಮಾಡಿದ್ರೆ ತಾಲೂಕಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಜಿಲ್ಲಾ ಮಟ್ಟದಲ್ಲಿ, ಫಸ್ಟು ಕೋರ್ಟಲ್ಲಿ ಹೋಗಿ 15 ದಿವಸ ಅಬ್ಸರ್ವೇಷನ್ ಮಾಡಿ. ಯಾವ ವಕೀಲರು ಯಾವ ರೀತಿ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಯಾವ ರೀತಿ ಟ್ರಯಲ್ ನಡೆಸ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ. ಅದ ನಂತರ ನೀವು ಎಲ್ಲಿ ಹೋಗಿ ಸೇರಬೇಕು ಅನ್ನೋಂಥದ್ದು ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ಫ್ಲೂಯೆನ್ಸಿಂದ ನೀವು ಜಾಗ ಸಿಗಲ್ಲ, ಅವ್ರ ಆಫೀಸು ಹೋಗಿ ಸೇರಿಬಿಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ದಿಢೀರಂತ ಹೋಗಿ ಸೇರಿದ್ರೆ, ನಾನು ಹೇಳಿದ್ನಲ್ಲ, ಯಾವ ಬೀಜ ಬಿತ್ತನೆ ಮಾಡ್ತೀವಿ ಅದೇ ಬೆಳೆ ಬರೋದಂತ, ಆ ರೀತಿ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು. 15 ದಿವಸ ಹೋಗಿ ಅಬ್ಸರ್ವ್ ಮಾಡಿ ಒಳ್ಳೆ ಲಾಯರ್ ಹತ್ರ ಸೇರಿ ನೀವು ಒಳ್ಳೆ ಅಡ್ವೊಕೇಟ್ ಆಗಿ ಹೊರಹೊಮ್ತೀರ. ಎರಡನೇದು, ಎಲ್ಲರೂ AIB ಎಕ್ಸಾಮ್ ಇದೆ ನಿಮಗೆ. ಆ AIB ಎಕ್ಸಾಮ್ ಪಾಸ್ ಆಗದೆ ಹೊರ್ತು ನೀವ್ಯಾರೂ ವಕಾಲತ್ಗೆ ಸಹಿ ಮಾಡೋಂಗಿಲ್ಲ, ಇದು ನೆನ್ಪಿಟ್ಕೊಳ್ಳಿ. ಸೀನಿಯರ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇದಕ್ಕೊಂದು ಸೈನ್ ಮಾಡಿ ಹಾಕು ವಕಾಲತ್ತು ಅಂತ ಹೇಳಿದ್ರು ಕೂಡ ಮಾಡಬಾರ್ದು. ಮಾಡಿದ್ರೆ ನಿಮ್ಮ ಸನ್ನದ್ದನ್ನು ಕ್ಯಾನ್ಸಲ್ ಮಾಡ್ಕೋತೀರ. ಏನಿವತ್ತು ಎನ್ರೋಲ್ಮೆಂಟ್ ಮಾಡೋಕ್ಕೆ ಪವರ್ಸ್ ಇದೆಯೋ ಬಾರ್ ಕೌನ್ಸಿಲ್ಗೆ, ನಿಮ್ಮ ಸನ್ನದ್ದನ್ನು ರದ್ದು ಮಾಡೋಕ್ಕೂ ಕೂಡ ಅಷ್ಟೇ ಪವರ್ಸ್ ಇದೆ. ಮಿಸ್ಕಾಂಡಕ್ಟ್ ಆಲ್ರೆಡಿ ಈಗ ಸೀನಿಯರ್ ಕೌನ್ಸಿಲ್ BCI ಕೋ ಚೇರ್ಮನ್ ಸದಾಶಿವ ರೆಡ್ಡಿ ಅವರು ಹೇಳಿದ್ದಾರೆ. ಜೊತೆಗೆ ಡ್ರೆಸ್ ಕೋಡು ಒಂದು 6 ತಿಂಗಳು ಆಗ್ತಾ ಇದ್ದಂಗೆ ಏನಕ್ಕೆ ಆ ಥರ ಆಗ್ತೀರ ಅಂತ ಗೊತ್ತಿಲ್ಲ, ಇದೆಲ್ಲ ನಮಗೆ ನ್ಯಾಯಾಧೀಶಗಳು ಹೇಳಿರೋದು, ಸ್ವಲ್ಪ ತಿಳುವಳಿಕೆ ಕೊಡಿ ಅಂತ. 6 ತಿಂಗಳು ಕರೆಕ್ಟಾಗಿರ್ತೀರ, 6 ತಿಂಗಳು ಆಗ್ತಾ ಇದ್ದಂಗೆ ಏನು ತಲೆನೇ ನಿಲ್ಲಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೋರ್ಟ್ ಹಾಲಲ್ಲಿ ಓದಂಥ ಸಂದರ್ಭದಲ್ಲಿ ಯಾರಾದರೂ ಸೀನಿಯರ್ ಅಡ್ವೊಕೇಟ್ಸ್ ಬಂದರೆ ಅವ್ರಿಗೆ ಫಸ್ಟು ಜಾಗ ಬಿಟ್ಕೊಡ್ಬೇಕು. ಮೊನ್ನೆ ಒಂದು ಜಡ್ಜ್ ಹೇಳ್ತಾಯಿದ್ರು, ಒಂದು ಸೀನಿಯರ್ ಅಡ್ವೊಕೇಟ್ ಬಂದರೆ, ಯಾರೋ ಪಕ್ಕದಲ್ಲಿ ಕೂತಿದ್ದ ಅಡ್ವೊಕೇಟ್ ಹೇಳಿದ್ರಂತೆ, ಸೀನಿಯರ್ ಬಂದರು ಜಾಗ ಬಿಡಿ ಅಂತ.
ಅವರು ನಮ್ಮ ಸೀನಿಯರ್ ಅಲ್ಲ ಅಂತ ಹೇಳಿದ್ರಂತೆ. ಏನಿದು? ನಿಮ್ಮ ಸೀನಿಯರು ಬೇರೆ ಸೀನಿಯರ್ ಅಂತಲ್ಲ, ಹಿರಿಯರು ಅಂದಾಗ ಗೌರವ ಕೊಡಬೇಕು. ಅದರಿಂದ ನಿಮ್ಮ ಬಿಹೇವಿಯರು, ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಮೇಲ್ಗಡೆ ಕೂತಿರುವಂಥ ಜಡ್ಜಸ್ ನೋಡ್ತಾ ಇರ್ತಾರೆ. ಈ ಹುಡುಗ ಈ ಹುಡುಗಿ ಎಷ್ಟು ಒಬಿಡಿಯೆಂಟ್ ಇದೆ, ಇಲ್ಲ. ನೀವು ಆ ರೀತಿ ನಡ್ಕೊಳ್ಳೋದ್ರಿಂದ ಅವ್ರಿಗೂ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಿಮ್ಮ ಕೋರ್ಟಲ್ಲಿ ಕೇಸ್ ಇರಲಿ ಇಲ್ಲದೇ ಇರಲಿ, ಫ್ರೀ ಟೈಮ್ನಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಬೇರೆ ಹಿರಿಯ ವಕೀಲರು ಮಾಡ್ತಾ ಇರುವಂಥದ್ದು ಅಬ್ಸರ್ವ್ ಮಾಡ್ತಾಯಿದ್ರೆ ಅವಾಗ ಜಡ್ಜಸ್ಗೆ ಅನಿಸುತ್ತೆ ಈ ಹುಡುಗನಿಗೆ ಅಥವಾ ಈ ಹುಡುಗಿಗೆ ಕಲಿಯೋಕ್ಕೆ ಆಸಕ್ತಿ ಇದೆ, ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಅವ್ರಿಗೆ ಅನ್ನುವಂಥದ್ದು ಬರುತ್ತೆ. ಅದರಿಂದ ನಿಮ್ಮ ಜೀವನನೇ ಸುಗಮ ಆಗುತ್ತೆ. ಇನ್ನು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಅಡ್ವರ್ಟೈಸ್ಮೆಂಟ್ ಭಾಳ ಇಂಪಾರ್ಟೆಂಟು. ಯಾವ ರೀತಿ ಮಾಡ್ಕೋತೀರಿ ಅಡ್ವರ್ಟೈಸ್ಮೆಂಟು? ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ರೆ ಬರಲ್ಲ ಕಕ್ಷಿದಾರರು. ಸಾಹೇಬ್ರು ಆಗಲೇ ಹೇಳಿದ್ದಾರೆ, ಸೀನಿಯರ್ಗಳು ಏನು ಹೇಳಿರ್ತಾರೆ ಅದನ್ನು ಹಿಂದಿನ ದಿನ ಸರ್ಚ್ ಮಾಡಿ, ಇವಾಗೆಲ್ಲ ಏನು ನೀವು ಲೈಬ್ರರಿ ಎಲ್ಲ ಹುಡುಕ್ಬೇಕಾಗಿಲ್ಲ, ಎಲ್ಲ ನಿಮ್ಮ ಮೊಬೈಲಲ್ಲಿ ಬರೀ ಬೆಳ್ತುದಿಲ್ಲ ಇರುತ್ತೆ. ಸರ್ಚ್ ಮಾಡಿ ಸೈಟೇಷನ್ಸ್ ಎಲ್ಲ ಕೋಟ್ ಮಾಡಿಕೊಂಡು ನೀವು ಹೋಗಿ ನಿಮ್ಮ ಮೇಲೆ ನಿಮ್ಮ ಫಸ್ಟು ಕಾನ್ಫಿಡೆನ್ಸ್ ಬರಬೇಕು. ಒಂದು ಸಾರಿ ನೀವು ನೀಟಾಗಿ ಡ್ರೆಸ್ ಮಾಡಿ ಕೋಟ್ ಹಾಕಿದ್ರೆ ಸೈನ್ ಆಫ್ ಬೋಲ್ಡ್ನೆಸ್ ಅಂತೇಳಿ, ಆ ಒಂದು ನಿಮ್ಮ ಮೇಲೆ ನಿಮಗೆ ಒಂದು ನಾನು ಏನು ಬೇಕಾದ್ರೆ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸವನ್ನು ನೀವು ತಗೊಂಡ್ರೆ 100% ನೀವು ಸಕ್ಸೀಡ್ ಆಯ್ತೀರ. ಸೊ ಆವಾಗ ಹೋಗಿ ನೀವು ಗಟ್ಟಿಯಾಗಿ ಅದನ್ನು ಸಬ್ಮಿಷನ್ ಮಾಡೋದ್ರ ಮುಖಾಂತರ ಮಾಡಿದ್ರೆ ಹೊರಗಡೆ ಇರುವಂಥ ಕಕ್ಷಿದಾರಗಳು ಯಾರೋ ಹೊಸ ಹುಡುಗ ಅಂತೆ, ಯಾವುದೋ ಹೊಸ ಹುಡುಗಿ ಅಂತ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಅನ್ನೋದ್ರ ಮುಖಾಂತರ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ನ ನೀವು ಮಾಡ್ಕೊಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ನಿಮಗೆಲ್ಲ ಎನ್ರೋಲ್ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ವಕೀಲರ ಪರಿಷತ್ನ ಸಿಬ್ಬಂದಿಯವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಏಕೆಂದರೆ ಅವರು ಸತತವಾಗಿ 4 ದಿವಸದಿಂದ ಹೆಣ್ಮಕ್ಳು ಇದ್ದಾರೆ, ಮನೆಗೆ ಹೋಗ್ತಾ ಇರೋದು ರಾತ್ರಿ 9:30 10 ಗಂಟೆ. ರಾತ್ರಿನೂ ಕೂಡ ನಾವು ಮನೇಲಿದ್ವಿ, ಫೋನ್ ಮಾಡಿದ್ರು, ಸರ್ 9 ಗಂಟೆ ಆಗಿದೆ, ಅವ್ರಿಗೇನಾದ್ರೂ ಊಟಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕಂತ ಇಲ್ಲಿ ಫೋನ್ ಮಾಡಿದ್ರು. ಅಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಇವತ್ತು ಸಂವಿಧಾನ ದಿನಾಚರಣೆ, ವಕೀಲ ದಿನಾಚರಣೆಯಲ್ಲಿ ಎಷ್ಟು ಜನ ಬಂದರೂ ಬೇಡ ಅನ್ನಬಾರ್ದು, ಅವತ್ತು ಮಾಡೋಣ ಅಂತೇಳಿ ಕಷ್ಟಪಟ್ಟಿದ್ದಾರೆ. ಇನ್ನು ನಮ್ಮ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ರಾಜಣ್ಣ ಮತ್ತು ಹರೀಶು, ಮಧುಸೂದನ್ ಬೆಳಗ್ಗೆಯಿಂದನೂ ಕೂಡ ನಿಮಗೆಲ್ಲ ಇಂಟ್ರ್ಯೂ ಮಾಡಿ ಎಲ್ಲ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಮ ಭವಿಷ್ಯ ಭಾಳ ಸುಖಕರವಾಗಿರಲಿ. ದಯವಿಟ್ಟು ಯಾರೂ ಅಡ್ಡದಾರಿ ಹಿಡಿಬೇಡಿ, ಮತ್ತು ಈ ಎಲೆಕ್ಷನ್ನು ಸ್ಟ್ರೈಕು ಅಂದ್ಕೊಂಡು ಹೋಗಬೇಡಿ. ಫಸ್ಟು ಮಿನಿಮಮ್ ಒಂದು 7 ಇಯರ್ಸ್ ಭಾಳ ಕಷ್ಟಪಟ್ಟು ಓದಿ. ಸಾಹೇಬ್ರು ಹೇಳ್ದಂಗೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ನಾವು ಕೆಲವೊಂದೆಲ್ಲ ನೋಡಿದ್ದೀವಿ, ಇಂಗ್ಲೀಷ್ ಬರಲ್ಲ ಅಂದ ತಕ್ಷಣ ಕೋರ್ಟ್ಗೆ ಆಗಲ್ಲ. ಲ್ಯಾಂಗ್ವೇಜ್ ಅನ್ನುವಂಥದ್ದು ಕಮ್ಯುನಿಕೇಷನ್ಗೋಸ್ಕರ ಇರುವಂಥದ್ದು. ನಿಮ್ಮ ಆತ್ಮವಿಶ್ವಾಸ ಕನ್ನಡದಲ್ಲಿದ್ದರೆ ಕನ್ನಡದಲ್ಲೇ ಹೇಳಿ. ಜೊತೆಗೆ ಒಂದು 3 ಸಿಗಳನ್ನ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಭಾಷಣ ಅಂತ ಮುಗಿಸ್ತಾ ಇಲ್ಲ ಅಂದ್ಕೊಬೇಡಿ, ಟಿಪ್ಸ್ ಅಂತ ಹೇಳಿದ್ದೀನಿ ನಾನು. ಬರ್ತಾ ಇದ್ದಂಗೆ ಎಲ್ಲ ಕ್ಯಾಸ್ಟಿಸಮ್ಸರು, ನಾವೆಲ್ಲ ಒಂದು ಕುಟುಂಬ ಅಂತ ಭಾವಿಸಿ, ವಕೀಲರುಗಳು ನಾವು ಒಂದು ಕುಟುಂಬ. ಇವಾಗೆಲ್ಲ ನೀವೆಲ್ಲ ಬಂದು ನಮ್ಮ ಕುಟುಂಬಕ್ಕೆ ಸೇರ್ತಾ ಇದ್ದೀರಾ. ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಇರಬೇಕು. ಕ್ಯಾಸ್ಟ್ ಸಿ, 3 ಸಿಗಳನ್ನ ಹೇಳ್ತೀನಿ ನಾನು. ಒಂದು ಕ್ಯಾಸ್ಟು, ಇನ್ನೊಂದು ಕ್ರೈಮು. ಈಗೆಲ್ಲ ಹೇಗೆ ಅಂದರೆ ಲಾಯರ್ ಆದೆ ಅಂದ ತಕ್ಷಣ 2 ಕೋಡ್ ಅಂತ ಹೇಳಿದ್ನಲ್ಲ, ಬೈಕಲ್ಲಿ ಹೋಗ್ತಾ ಇರೋದು, ಆ ಕಡೆ ಈ ಕಡೆ ನೋಡೋದು, ಸಿಗ್ನಲ್ಲು ಎಲ್ಲ ನಿಂತಿರ್ತಾರೆ, ಆ ಸಿಗ್ನಲ್ ಆ ಕಡೆ ಈ ಕಡೆ ನೋಡಿಬಿಟ್ಟು ಪೊಲೀಸ್ ಆ ಕಡೆ ತಿರ್ಗವ್ರೆ ಅಂದ ತಕ್ಷಣ ಸಿಗ್ನಲ್ ಜಂಪ್ ಮಾಡೋದು. ಆವಾಗ ನಮ್ಮ ಪೇರೆಂಟ್ಸೇ ನಿಂತಿರ್ತಾರೆ, ಏನು ಲಾಯರ್ಗಳಪ್ಪ ಇವರು ಅಂತ, ಸಂಸ್ಕೃತಿ ಇಲ್ಲ ಅಂತ ಹೇಳ್ತಾರೆ. ನೀವು ಒಬ್ಬರು ಮಾಡೋದ್ರಿಂದ ಅದು ಇಡೀ ನಮ್ಮ ಕುಟುಂಬಕ್ಕೇ ಅದು ಒಂದು ಕಪ್ಚುಕ್ಕಿ ಆಗುತ್ತೆ. ಅದು ಸಿಗ್ನಲ್ ಜಂಪ್ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಪೊಲೀಸಿಗೆ ನೋಡಿದ ತಕ್ಷಣ ಅಂತಾನೆ, ಅಂದ ತಕ್ಷಣ ಹೊಟ್ಟೋಗಲ್ಲ. ಅದರಲ್ಲೂ ಒಂದು 4 ಕೋಟ್ಗಳು ಕಾಣಿಸ್ತು, ಅಲ್ಲಿ ಒಂದು 4 ಜನ ಬೈಕಲ್ಲಿ ಇದ್ದಾರೆ ನಮ್ಮ ಲಾಯರ್ಸು ಅಂದರೆ ವಾಪಸ್ ತಿರ್ಸೋದು ಬೈಕ್ನ ಏನೋ ಅನ್ನೋದು. ಸೊ ಅಲ್ಲಿ ಕ್ಲಾಶ್ ಶುರು ಆಗುತ್ತೆ. ಒಂದು 354 ಅಂತೇಳಿ ಒಂದು ಜಸ್ಟ್ ಒಂದು FIR ಹಾಕಿರ್ತಾರೆ, ಅವ್ರು ನಿಮ್ಗೆ ಗೊತ್ತೇ ಇರಲ್ಲ, ಸರ್ಕಾರ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ. ನೀವು ಓದ್ಕೊಂಡು ಜಡ್ಜಸ್ ಹೇಳಿದ್ದಾರೆ, ಬಾರ್ ಕೌನ್ಸಿಲ್ ಹೇಳಿದೆ ಅಂತ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ಕೋತೀರಾ, ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮು ಬರೀತೀರಾ,
ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ, ಖುಷಿಯಾಗಿರ್ತೀರ. ಲಾಸ್ಟ್ಗೆ ಒಂದು ಪೊಲೀಸ್ ವೆರಿಫಿಕೇಷನ್ ಅಂತ ಬರುತ್ತೆ. ಆ ಪೊಲೀಸ್ ವೆರಿಫಿಕೇಷನ್ಗೆ ಹೋದಾಗ ನಿಮ್ಗೆ ಯಾವುದೋ ಒಂದು ದಿವಸ ಒಂದು ಕ್ರೈಮ್ ಆಗಿರುತ್ತಲ್ಲ, ಸಣ್ಣ ವಿಚಾರಕ್ಕೆ ಆ ಪೊಲೀಸ್ ವೆರಿಫಿಕೇಷನಿಂದ ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ. ಆ ಕೆಲಸ ನೀವು ವಂಚಿತರಾಗ್ತೀರ. ಹಾಗಾಗಿ ಯಾವುದೇ ಸಣ್ಣ ಪುಟ್ಟ ಕ್ರೈಮಿಗೂ ಕೂಡ ಹೋಗಬೇಡಿ. ಇನ್ನು 3ನೇ ಸಿ, ಕರಪ್ಷನ್ನು. ನಿಮ್ಮ ತಂದೆ ತಾಯಿಯರು ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ನಿಮ್ಮ ತಂದೆ ತಾಯಿರಿಗೆ ಹೇಳ್ಬಿಡಿ ಇನ್ನೂ 3-4 ವರ್ಷ ನೀವೇ ಸಾಕಿ ಅಂತೇಳಿ. ಆಮೇಲೆ ಲೈಫ್ ಟೈಮ್ ಪೂರ್ತಿ ನಿಮ್ಮನ್ನು ಅವ್ರು ಸಾಕ್ತಾರೆ. ಈಗ ಬರ್ತಾ ಇರುವಂಥ ಅಡ್ವೊಕೇಟ್ಸ್ ಏನಂದರೆ, ನಮ್ಮಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇರೋದು ಸೀನಿಯರ್ ಅಡ್ವೊಕೇಟ್ಸ್ ಮೇಲೆ ಯಾವುದೋ ಕಂಪ್ಲೇಂಟ್ ಬರ್ತಾ ಇಲ್ಲ. ಎಲ್ಲ ಯಾರು ಈಗ ತಾನೇ 2 ವರ್ಷ 3 ವರ್ಷ ಸಸ್ಪೆಂಡ್ ಮಾಡಿದ್ದೀವಿ. 2022 ಆಗಿರುವಂಥ ಲಾಯರ್ಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ. 2022 ನೆನ್ಪಿಟ್ಕೊಳ್ಳಿ. 2019 ಆಗಿರುವಂಥ ಅಡ್ವೊಕೇಟ್ನ ರಿಮೂವ್ ಮಾಡಿದ್ದೀವಿ. ಏನು ಒಬ್ಬ ಏನು ಮಾಡ್ತಾನೆ ಅವನು ಅಂದರೆ RTA ಕಾರ್ಯಕರ್ತ ಆಗ್ಬಿಡ್ತಾನೆ. ಲಾಯರ್ ಕೆಲಸ ಮಾಡಲ್ಲ, ಅಡ್ವೊಕೇಟ್ಸಿ ಮಾಡಲ್ಲ. ಅಲ್ಲಿ ಯಾರು ಈಗೆಲ್ಲ ಬೆಂಗಳೂರಲ್ಲೆಲ್ಲ ಜಾಗ ಇರಲ್ಲ, ಅಲ್ಲಿ ಇಲ್ಲಿ ಜಲ್ಲಿ ಹಾಕ್ಕೊಂಡು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಅವನು ಅನ್ಆಥರೈಸ್ ಕಟ್ತಾ ಇದ್ದಾನೆ. ಪ್ಲಾನಿಂಗ್ ಕೊಟ್ಟಿರೋದು 2 ಫ್ಲೋರ್ಗೆ 3 ಫ್ಲೋರ್ ಕಟ್ಟವನೆ. ಮಾಹಿತಿ ಏಕಲ್ಲಿ ಹಾಕ್ಕೊಳ್ಳೋದು, ಇವರೇ ಫಾಲೋಅಪ್ ಮಾಡೋದು BBMPಗೆ. ಅಲ್ಲೋಗ್ಬಿಟ್ಟು ಆ BBMP ಇಂಜಿನಿಯರ್ನ ಏನು ನಿಲ್ಲಿಸೇ ಇಲ್ಲ, ನಡೆಸ್ತಾ ಇದ್ದೀರಾ ಅಲ್ಲಿ ಅಂತ. ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡುವಂಥ ತಂತ್ರಗಳು. ಅವನ್ನ ರಿಮೂವ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ದಿಢೀರಂತ ದುಡ್ಡು ಮಾಡೋಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ರೇಷನ್ ಕಾರ್ಡ್ಗೆ ಏನೇನು ಕೊಡಬೇಕು ಎಲ್ಲವನ್ನೂ ಕೊಟ್ಟಿರ್ತಾನೆ. ಸ್ವಲ್ಪ ತಾಳ್ಮೆ ವಹಿಸಿದರೆ ನೀವೆಲ್ಲ ಉತ್ತಮ ಪ್ರಜೆಯಾಗಿ ದೇಶದ ಆಸ್ತಿ ಆಗ್ತೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದುವರೆಗೂ ಕೂಡ ನೀವು ತಮ್ಮ ಯೂನಿವರ್ಸಿಟಿಯ ಉಪನ್ಯಾಸಕರ ಹಿಡಿತದಲ್ಲಿದ್ದರೆ, ಈಗ ನೀವು ವಕೀಲರಾದ ತಕ್ಷಣ ನಿಮಗೆ ಸ್ವತಂತ್ರ ಬಂದಿದೆ ಅಂತ ತಿಳ್ಕೊಬೇಡಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ತಮ್ಮನ್ನು ಗಮನಿಸ್ತಾ ಇದೆ. ತಮ್ಮನ್ನು ಯಾವ ರೀತಿಯಾಗಿ ಶಿಸ್ತಿನಲ್ಲಿ ದಾರಿ ತರಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ತಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳಿದಂಥ ಅಧ್ಯಕ್ಷರು, ಈಗ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ಈಗ ಕರ್ನಾಟಕ ರಾಜ್ಯದ 2 ನ್ಯಾಯಾಧೀಶರಾದಂಥ ಶ್ರೀಮತಿ ಜಸ್ಟಿಸ್ KS ಮುದ್ಗಲ್ ಹಾಗೂ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸ್ತೀವಿ. ಗೌರವಾನ್ವಿತ ನ್ಯಾಯಮೂರ್ತಿಗಳು ನಿರ್ಗಮಿಸೋದಕ್ಕೆ ಮುಂಚೆ ಒಂದು 5-6 ಸರ್ಟಿಫಿಕೇಟು ಅವ್ರು ಕೊಟ್ಟು ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಮೇಡಮ್ ರಮೇಶ್ ನೇಮ್ಸ್ ಕರೀತಾರೆ 1 by 1. ದಯವಿಟ್ಟು ಬನ್ನಿ. ವೈಲಿನ್ ಮದೋನಾ, ಶರಣಕುಮಾರ್, ಸುಧಾರಾಣಿ, ಅಕ್ಷಿತಾ, ಮೋಹನ್ ಕುಮಾರ್ ಕೆ,
Melvin Assis D'Souza, Roston Vijay, Sapna Ramachandra, Shashank Gowda, Harini R, Mohan Kumar, Padmavati H.A., Melvin Assis D'Souza, Roston Vijay, Sapna Ramachandra, Shashank Gowda, Sushma Srinivas, Padmavati H.A., Sushma Srinivas, Yakshit Shetty, Aditya Suresh Patil, Neela Hosmani, Sachin Arjekar, Daneshwari Patil, Rashmi Arun, Daneshwari Patil, Rashmi Arun, Manoj BC, Sarita. Sarita,
ಶಿವಮಲ್ಲಯ್ಯ, ಉಷಾ ನಿಚಾನಿ, ಸುಜಾತ, ಉಷಾ ನಿಚಾನಿ, ಈಗ KSBC ಸದಸ್ಯರಾದಂಥ ಶ್ರೀ ಮಧುಸೂದನ್ ಅವರು ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ನಂತರ ನಾವು ಸರ್ಟಿಫಿಕೇಟ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲ, ಈ ಕಾರ್ಯಕ್ರಮಕ್ಕೆ ಒತ್ತಡದ ನಡುವೆನೂ ಆಗಮಿಸಿರುವ ಗೌರವಾನ್ವಿತ ನ್ಯಾಯಮೂರ್ತಿ ಮುದ್ಗಲ್ ಮೇಡಮ್ ಅವರಿಗೂ, ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರಿಗೂ, ಮತ್ತು ಚೇರ್ಮನ್ ಕೋ ಚೇರ್ಮನ್ ಸದಾಶಿವ ರೆಡ್ಡಿ ಸರ್ ಅವರಿಗೂ, ವಿಶಾಲ್ ರಘುವರ್ ಅವರಿಗೂ, ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ತುಂಬ ವಂದನಾರ್ಪಣೆಗಳನ್ನ ಹೇಳುತ್ತಾ, ಈ ನೀವೇನು ಕೂತಿದ್ದೀರಿ ದಯವಿಟ್ಟು ಹಾಗೆ ಕೂತಿರಿ. ಸಾಹೇಬರು ಎಲ್ಲ ಹೋದ್ಮೇಲೆ ಅವ್ರಿಗೆ ಎದ್ದು ನಿಂತ್ಕೊಂಡು ಗೌರವ ಸೂಚಿಸಿ ಅವರು ನಿರ್ಗಮಿಸಿದ ನಂತರ ಸರ್ಟಿಫಿಕೇಟ್ ಕಂಟಿನ್ಯೂಷನ್ ಮಾಡ್ತೀವಿ. ಓಕೆ, ಒಂದು ದೊಡ್ಡ ಚಪ್ಪಾಳೆ ಹೊಡೆದ್ಬಿಟ್ಟು ಸಾಹೇಬರುಗಳಿಗೆ ಗೌರವ ಕೊಡಿ.